Hi everyone, welcome back to my YouTube classes. In today's class, we are going to study about the grammar part 1, under which degrees of comparison, question tags and if clauses, reported speech, active and passive, articles, correct form of the verb, with detailed explanation with examples. And this is very useful and very important for the point of TET examination to get good marks in the exam. ಸೊ ಆತ್ಮೀಯ ಸ್ನೇಹಿತರೆ, ಇದು ಭಾಳ ಅತ್ಯಂತ ಉಪಯುಕ್ತವಾದಂಥ ಒಂದು ಟಾಪಿಕ್ ಆಗಿರೋದ್ರಿಂದ ಲೆಟ್ಸ್ ಡೋಂಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ಟಾಪಿಕ್ ದೆನ್. So degrees of comparison. In English grammar, we have 3 degrees of comparisons. They are mainly a positive degree, which describes a single person or thing, and the second one is a comparative degree, which compares 2 persons or things, and superlative degree compares more than 2 persons or things, or the entire the whole group anta. So ಇಲ್ಲಿ with examples ನೋಡೋದಾದರೆ, look at this example. Raju is tall. ಇಲ್ಲಿ ರಾಜು ಇಸ್ ಟಾಲ್ ಅಂತಿದೆ, ನೋ ಕಂಪ್ಯಾರಿಸನ್ ಇಸ್ ಮೇಡ್. ವಿ ಆರ್ ಸಿಂಪ್ಲಿ ಡಿಸ್ಕ್ರೈಬಿಂಗ್ ರಾಜು ಆ್ಯಂಡ್ ನೋ ಕಂಪ್ಯಾರಿಸನ್ ಮೇಡ್ ಹಿಯರ್. ಸೊ ದಟ್ ಇಸ್ ಪಾಸಿಟಿವ್ ಡಿಗ್ರಿ. ಇನ್ ಕಂಪೇರೇಟಿವ್ ವಿ ಕಂಪೇರ್ಡ್ ರಾಜು ವಿತ್ ರವಿ. ರಾಜು ಈಸ್ ಟಾಲರ್ ದ್ಯಾನ್ ರವಿ ಅಂತ. ಇಲ್ಲಿ ಕಂಪೇರ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದೀವಿ, ಅಡ್ಜೆಕ್ಟಿಗೆ ನಾವು ಒಂದಿಷ್ಟು ಚೇಂಜಸನ್ನು ಮಾಡ್ಕೊಂಡಿವಿ. ಟಾಲ್ ಬಿಕಮ್ಸ್ ಟಾಲರ್, ದ್ಯಾನ್ ಅನ್ನುವಂಥದ್ದನ್ನು ಯೂಸ್ ಮಾಡ್ಕೊಂಡ್ವಿ. ಓಕೆ, ದಿಸ್ ಈಸ್ ದ ಕಂಪ್ಯಾರಿಸನ್ ವಿ ಮೇಡ್ ಹಿಯರ್. ದೆನ್ ವೆರ್ ಸೂಪರ್ಲೇಟಿವ್ ಡಿಗ್ರಿ, Raju is the tallest boy in the class anta. Again we have changed the form of the adjective. Taller ಇದ್ದಿದ್ದು ಟಾಲೆಸ್ಟ್ ಆಯಿತು, est ಅನ್ನೋ ಒಂದು ಸಫಿಕ್ಸ್ ಅನ್ನು ಆ್ಯಡ್ ಮಾಡಿದ್ವಿ. ಜೊತೆಗೆ ಆ ಟಾಲೆಸ್ಟ್ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಕೂಡ ಯೂಸ್ ಮಾಡಿದ್ವಿ. ಓಕೆ, ದಿಸ್ ಈಸ್ ಹೌ ದ ಮೈನರ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್. ಅಂದರೆ ಇಲ್ಲಿ ವೆನ್ ದ ಕಂಪ್ಯಾರಿಸನ್ ಈಸ್ ಮೇಡ್, used to compare more than 2 persons or things, and by forming or adding est to the short adjectives or using most before longer ones, we usually uses the before the adjective, that is in superlative degree. Okay, so therefore Raju is the tallest boy antali agutte. Next example nododade, this flower is beautiful anta ide. Okay, is positive. Comparative nalli if they ask us to write it, this flower is more beautiful than that one. ಓಕೆ, ಇಲ್ಲಿ ದಿಸ್ ಫ್ಲವರ್ ಈಸ್ ಮೋರ್ ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ಲು, ಇಂಟೆಲಿಜೆಂಟು ಈ ಥರ ಬಂದಾಗ ಅದರ ಹಿಂದೆ ಏನು ಮಾಡಬೇಕು, ಮೋರ್ ಬ್ಯೂಟಿಫುಲ್ ದ್ಯಾನ್ ದ್ಯಾಟ್ ಒನ್ ಅಂತ ಮಾಡುವಂಥದ್ದು, ಕಂಪೇರ್ ಮಾಡೋದು. ಸೂಪರ್ಲೇಟಿವ್ನಲ್ಲಿ ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ತೆಗೆದುಕೊಳ್ಳುವಂಥದ್ದು. ಓಕೆ, ಮೋಸ್ಟ್ ಬ್ಯೂಟಿಫುಲ್ ಆಯಿತು. ದ ನೆಕ್ಸ್ಟ್ ಒನ್, ಮೇಘಾ ಈಸ್ ಅ ಗುಡ್ ಸಿಂಗರ್. Okay, then if you write this in comparative degree, Megha is a better singer than Anita. Here we have made a comparison. And if write the same sentence in superlative degree, Megha is the best singer in the group anta agutte. So look at few more examples. Bengaluru is a large city. Bengaluru is larger than most other cities in India. Illi more than 2 ಆದಾಗ there are some other cities also ಇದ್ದಾಗ most other cities ಅಂತ ನಾವು ತೆಗೆದುಕೊಳ್ತೀವಿ. ಓಕೆ, ಸೊ ಇನ್ ಸೂಪರ್ಲೇಟಿವ್ನಲ್ಲಿ ನೋಡೋದಾದರೆ ಬೆಂಗಳೂರು ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸಿಟೀಸ್ ಇನ್ ಇಂಡಿಯಾ ಅಂತ ಆಗುತ್ತೆ. ಒನ್ ಆಫ್ ದ ಲಾರ್ಜೆಸ್ಟ್ ಸಿಟೀಸ್. ಓಕೆ, ಭಾರತದಲ್ಲಿ ಬೆಂಗಳೂರು ಒಂದು ದೊಡ್ಡ ನಗರ ಅಂತ ಹೇಳ್ಬೋದು ನಾವು. ದೆನ್ ಟೈಗರ್ ಈಸ್ ಅ ಡೇಂಜರಸ್ ಎನಿಮಲ್ ಅಂತ ಇದೆ. ಓಕೆ, ಪಾಸಿಟಿವ್ ಡಿಗ್ರಿ. ಇಫ್ ಯು ರೈಟ್ ಇಟ್ ಇನ್ ಕಂಪೇರೇಟಿವ್ ಡಿಗ್ರಿ, ದ ಟೈಗರ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಮೋಸ್ಟ್ ಅದರ್ ಎನಿಮಲ್ಸ್. ಓಕೆ, and the same sentence can be written as the tiger is one of the most dangerous animals in the world anta agutte. Then very few students are as brilliant as Mahesh anta use ಮಾಡ್ತೀವಿ. Okay, very few ಅಂತ ತಗೊಂಡಿದ್ದೀವಿ ನೋಡಿ. Okay, why? Because there are some other students also ಅಂದಂಗೆ. very few ಅಂದರೆ ಕೆಲವು ವಿದ್ಯಾರ್ಥಿಗಳು ಮಹೇಶ್ನಷ್ಟೇ ಏನಿದ್ದಾರೆ ಬ್ರಿಲಿಯಂಟ್ ಇದ್ದಾರೆ ಅಂತ ಹೇಳುವಂಥದ್ದು. ಅದೇ ಕಂಪೇರೇಟಿವ್ ಬರೆದ್ರೆ ಮಹೇಶ್ ಈಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಮೋಸ್ಟ್ ಅದರ್ ಸ್ಟೂಡೆಂಟ್ಸ್ ಅಂತ ಆಗುತ್ತೆ. ಆ್ಯಂಡ್ ಇಫ್ ಯು ರೈಟ್ ಇಟ್ ಇನ್ ಸೂಪರ್ಲೇಟಿವ್, ಮಹೇಶ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಓಕೆ, ದ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ. ಆ್ಯಂಡ್ ಲುಕ್ ಎಟ್ ದ ನೆಕ್ಸ್ಟ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ವೆರಿ ಫ್ಯೂ ಸೈಂಟಿಸ್ಟ್ಸ್ ಆರ್ ಆ್ಯಸ್ ಫೇಮಸ್ ಆಸ್ ಆಲ್ಬರ್ಟ್ ಐನ್ಸ್ಟೀನ್. ಓಕೆ, then Albert Einstein is more famous than most other scientists ಅಂತ ಹೇಳ್ಬೋದು. ಅಥವಾ ಐನ್ಸ್ಟೈನ್ ಈಸ್ ಮೋರ್ ಫೇಮಸ್ ದ್ಯಾನ್ ಎನಿ ಅದರ್ ಸೈಂಟಿಸ್ಟ್ ಇನ್ ದ ಹಿಸ್ಟ್ರಿ ಅಂತ ಹೇಳ್ಬೋದು. ಓಕೆ, ಒಂದು ಕಂಪೇರೇಟಿವ್ನಲ್ಲಿ ಒಂದು 2 ಫಾರ್ಮಲ್ಲಿ ಬರಿಬೋದು. ಆ್ಯಂಡ್ ಸೂಪರ್ಲೇಟಿವ್ನಲ್ಲಿ ಬರೆದ್ರೆ ಐನ್ಸ್ಟೀನ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸೈಂಟಿಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ಓಕೆ, ದೆನ್ ನೆಕ್ಸ್ಟ್
A very few mountains are as high as the Himalayas. The Himalayas are higher than most other mountains ಅಂತ ಆಗುತ್ತೆ. ದೆನ್ ಸೂಪರ್ಲೇಟಿವ್ನಲ್ಲಿ ದ ಹಿಮಾಲಯಾಸ್ ಆರ್ ಅಮಂಗ್ ದ ಹೈಯೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್ ಅಂತ ತಗೊಳ್ತೀವಿ. ಸೊ ದಿಸ್ ಇಸ್ ಹೌ ದ ಕಂಪ್ಯಾರಿಸನ್ ಆ್ಯಂಡ್ ಸೂಪರ್ಲೇಟಿವ್ ಫಾರ್ಮ್ಸ್ ಚೇಂಜ್. ಆ್ಯಂಡ್ ಅ ವೆರಿ ಫ್ಯೂ ಮಷಿನ್ಸ್ ಆರ್ ಆ್ಯಸ್ ಎಫಿಷಿಯಂಟ್ ಆ್ಯಸ್ ದಿಸ್ ಕಂಪ್ಯೂಟರ್ ಅಂತ ಇದೆ. ದಿಸ್ ಕಂಪ್ಯೂಟರ್ ಈಸ್ ಮೋರ್ ಎಫಿಷಿಯಂಟ್ ದ್ಯಾನ್ ಮೋಸ್ಟ್ ಅದರ್ ಮಷಿನ್ಸ್ ಅಂತ ಹೇಳ್ಬೋದು. ಆರ್ you can write the same sentence in this format also. This computer is more efficient than any other machine in the office. ಈ ಥರನೂ ಮಾಡ್ಬೋದು. And this is one of the most efficient computers available in the office or in the office ಅಂತ ಹೇಳ್ಬೋದು. So this is how we can interchange positive into comparative, comparative into superlative or vice versa. So let's move on to the next topic, active and passive voice. Okay, this is a very important and there will be a fixed question on this one. ಇದ್ರ ಮೇಲೆ ಕೂಡ ಒಂದು ಕ್ವೆಶನ್ ಫಿಕ್ಸ್ ಇರುತ್ತೆ. ಸೊ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಖಾಂತರ ಟೆನ್ಸ್ ವೈಸ್ ನೋಡೋದಾದರೆ ಇಟ್ಸ್ ವೆರಿ ಈಸಿ. ಹೇಗೆ ಸಿ ಐ ಸಿಂಗ್ ಎ ಸಾಂಗ್ ಅಂತ ಇದೆ. ದೆನ್ ಇದನ್ನು ಪ್ಯಾಸಿವ್ ಫಾರ್ಮಲ್ಲಿ ಬರೆದ್ರೆ ಏನಾಗುತ್ತೆ ನಮಗೆ ಗೊತ್ತಿದೆ. ಇದರಲ್ಲಿ ಫಸ್ಟು ಬಿಫೋರ್ ರೈಟಿಂಗ್ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟನ್ನು ಗುರುತಿಸಬೇಕು. ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್ ಅಂತ ಗುರುತಿಸಿದ ಮೇಲೆ ಪ್ಯಾಸಿವ್ ಫಾರ್ಮಲ್ಲಿ ಬರೀಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಆಬ್ಜೆಕ್ಟನ್ನು ತರಬೇಕು. ದೆನ್ ಆಬ್ಜೆಕ್ಟಿಗೆ ಅನುಗುಣವಾಗಿ ಹೆಲ್ಪಿಂಗ್ ವರ್ಬನ್ನು ತರುವಂಥದ್ದು ಈ ಥರ. ಸೊ ದಿಸ್ ಈಸ್ ಹೌ ದ ಪ್ರೊಸೆಸ್ ಇಟ್ ಗೋಸ್ ಆನ್. ಲುಕ್ ಎಟ್ ದಿ ಎಕ್ಸಾಂಪಲ್ಸ್ ವಿತ್ ಆಲ್ ದ ಪರ್ಸನ್ಸ್ ಕೊಟ್ಟಿದ್ದೀನಿ ನಾನಿಲ್ಲಿ. ಐ ಸಿಂಗ್ ಎ ಸಾಂಗ್, ವಿ ಸಿಂಗ್ ಎ ಸಾಂಗ್, ಯು ಸಿಂಗ್ ಎ ಸಾಂಗ್, ದೇ ಸಿಂಗ್ ಎ ಸಾಂಗ್, ಹಿ ಸಿಂಗ್ಸ್ ಎ ಸಾಂಗ್ಸ್ ಆ್ಯಂಡ್ ಸಿ ಸಿಂಗ್ಸ್ ಎ ಸಾಂಗ್, ಇಟ್ ಸಿಂಗ್ಸ್, ವಿಜಯ್ ಸಿಂಗ್ಸ್, ಓಕೆ, ಚಿಲ್ಡ್ರನ್ ಸಿಂಗ್. ಓಕೆ, ಇಲ್ಲಿ ನೇಮು ವಿತ್ ಪ್ಲೂರಲ್ ನಾವು ತೊಗೊಂಡಿದ್ವಿ. ಇದನ್ನು ನಾವು ಒಂದು ಪ್ಯಾಸಿವ್ ಫಾರ್ಮಲ್ಲಿ ಬರೆದ್ರೆ ಏನಾಗುತ್ತೆ, ಫಸ್ಟ್ ಒಂದು ನೋಡಿ, ಎ ಸಾಂಗ್ ಈಸ್ ಸಂಗ್ ಬೈ ಮೀ ಅಂತ ಆಯಿತು. ಇಲ್ಲಿ ಅ ಸಾಂಗ್ ಆಬ್ಜೆಕ್ಟ್ ಇದ್ದದ್ದು ಸಬ್ಜೆಕ್ಟ್ ಆಗುತ್ತೆ ಪ್ಯಾಸಿವ್ ಫಾರ್ಮಲ್ಲಿ. ಆಮೇಲೆ ಆಬ್ಜೆಕ್ಟಿಗೆ ಅನುಗುಣವಾಗಿ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಳೋದು. ಅಲ್ಲಿ ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ತಗೋಬೇಕು, ಪ್ಲೂರಲ್ ಇದ್ದರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ. ಓಕೆ, therefore a song is sung by me. A song ಅಂದರೆ ಒಂದಿದೆ, ಸಿಂಗ್ಯುಲರ್ ಇದೆ, ಸೊ ಈಸ್ ತೊಗೊಂಡ್ವಿ. ದೆನ್ we sing a song. A song is sung by us and a song is sung by you ಅಂತ ಆಗುತ್ತೆ. A song is sung by them ಅಂತ ಆಗುತ್ತೆ. and songs are sung by, ನೋಡಿ ಸಾಂಗ್ಸ್ ಬಂತು, ಅಲ್ಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬಂತು. ಸೊ ದೆನ್ V3 ಫಾರ್ಮ್ ಆಫ್ ದ ವರ್ಬ್ ಫಾಲೋಡ್ ಬೈ ಪ್ರಿಪೋಸಿಷನ್ ಆ್ಯಂಡ್ ಪ್ರನೌನ್ ಇಮ್ ಅಂತ. ದೆನ್ ಎ ಸಾಂಗ್ ಈಸ್ ಸಂಗ್ ಬೈ ಹರ್ ಅಂತ ಆಗುತ್ತೆ. ಅ ಸಾಂಗ್ ಈಸ್ ಸಂಗ್ ಬೈ ಇಟ್ ಅಂತ ಆಗುತ್ತೆ. ಅ ಸಾಂಗ್ ಈಸ್ ಸಂಗ್ ಬೈ ವಿಜಯ್, ನೇಮ್ ಇದ್ದರೆ ಆ್ಯಸ್ ಇಟ್ ಈಸ್ ಇಡುವಂಥದ್ದು. ದೆನ್ ಪ್ಲೂರಲ್ ನೌನ್ ಇದ್ದರೂ ಕೂಡ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಇಟ್ ಈಸ್. ಸಾಂಗ್ಸ್ ಆರ್ ಸಂಗ್ ಬೈ ಚಿಲ್ಡ್ರನ್ ಅಂತ. ಈ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಒಂದು ಎಲ್ಲ ಪರ್ಸನ್ಸ್ ನೋಡೋದಾದ್ರೆ ಈ ಥರ. ದೆನ್ ಕಂಟಿನ್ಯೂವಸ್ಟಲ್ಲಿ ನೋಡೋದಾದರೆ ಐ ಆಮ್ ಸಿಂಗಿಂಗ್ ಎ ಸಾಂಗ್ ಅಂತ ಇದೆ. ಇಲ್ಲಿ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಮೇನ್ ವರ್ಬು ಇಟ್ಸ್ ING, ಆಬ್ಜೆಕ್ಟ್ ಇದೆ. ಓಕೆ, ದೆನ್ ವಿ ಆರ್ ಸಿಂಗಿಂಗ್ ಸಾಂಗ್ and you are singing a song, they are singing a song, he is singing a song ಅಂತ ಇದೆ, she is singing a song ಅಂತ ಇದೆ, it is singing a song. ಈ ಥರ ಬೇರೆ ಬೇರೆ ವೆರೈಟಿ ಆಫ್ ಎಕ್ಸಾಂಪಲ್ಸನ್ನು ನೋಡಿದರೆ ಇವುಗಳನ್ನು ಯಾವ ರೀತಿ ಬರಿತೀವಿ, ಇಲ್ಲಿ ಪ್ಯಾಸಿವ್ ಫಾರ್ಮಲ್ಲಿ ಒಂದೇ ಒಂದು ಏನು ಮಾಡ್ತೀವಿ, ಆಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀಯಿಂಗ್ ಆ್ಯಡ್ ಮಾಡುವಂಥದ್ದು. ಕಂಟಿನ್ಯೂಸ್ ಟೆನ್ಸಲ್ಲಿದ್ದರೆ ವರ್ಬ್, ಮೇನ್ ವರ್ಬು ING ಫಾರ್ಮಲ್ಲಿದ್ದರೆ ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕು, ಬೀಯಿಂಗ್ ಅಂತ ಬರಿಬೇಕು. ಲುಕ್ ಅಟ್ ದಿಸ್ ಎಕ್ಸಾಂಪಲ್, ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಮೀ ಅಂತ ಆಗುತ್ತೆ. ಓಕೆ, ದೆನ್ ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಅಸ್ ಅಂತ ಆಗುತ್ತೆ. ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಯು ಅಂತ ಆಗುತ್ತೆ. ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್ ಅಂತ ಆಗುತ್ತೆ. ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಹಿಮ್ ಅಂತ ಆಗುತ್ತೆ. ಸಾಂಗ್ಸ್ ಇಲ್ಲಿ ಪ್ಲೂರಲ್ ಇರೋದ್ರಿಂದ ಆಬ್ಜೆಕ್ಟು, ಸಾಂಗ್ಸ್ ಆರ್ ಬೀಯಿಂಗ್ ಸಂಗ್ ಬೈ ಹರ್ ಅಂತ ಆಗುತ್ತೆ. ಸೊ ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಇಟ್, ಲೈಕ್ ದಿಸ್ ಇಟ್ ಗೋಸ್ ಆನ್. ಸೊ ದಿಸ್ ಈಸ್ ಹೌ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ವಿ ಡೂ ದಿ ಆ್ಯಕ್ಟಿವ್ ಇಂಟು ಪ್ಯಾಸಿವ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡಿದ್ರೆ ಐ ಹ್ಯಾವ್ ಸಂಗ್ ಎ ಸಾಂಗ್ ಅಂತ ಇದೆ. ಓಕೆ, ದೆನ್ ವಿ ಹ್ಯಾವ್ ಸಂಗ್ ಎ ಸಾಂಗ್ ಅಂತ ಇದೆ. ಆ್ಯಂಡ್ ದೇ ಹ್ಯಾವ್ ಸಂಗ್ ಎ ಸಾಂಗ್ ಅಂತ ಇದೆ. ಹಿ ಹ್ಯಾಸ್ ಸಂಗ್ ಎ ಸಾಂಗ್ ಅಂತ ಇದೆ. ಸೊ ಇಟ್ ಹ್ಯಾಸ್ ಸಂಗ್ ಎ ಸಾಂಗ್, ವಿಜಯ್, ಚಿಲ್ಡ್ರನ್, ಲೈಕ್ ದಿಸ್. ಇಲ್ಲಿ ಪ್ಯಾಸಿವ್ ಫಾರ್ಮಲ್ಲಿ ಬರೆದಾಗ ಹ್ಯಾವ್ ಬೀನ್ ಆರ್ ಹ್ಯಾಸ್ ಬೀನ್ ಅನ್ನುವಂಥದ್ದನ್ನು ಆ್ಯಡ್ ಮಾಡಬೇಕು. V3 ಫಾರ್ಮ್ ಆಫ್ ದ ವರ್ಬ್ ಪ್ಲಸ್ ಪ್ರಿಪೋಸಿಷನ್, ದೆನ್ ಲಾಸ್ಟಲ್ಲಿ ಸಬ್ಜೆಕ್ಟ್ ಅಂತ. ಲುಕ್ ಎಟ್ ದಿಸ್ ಒನ್, ಎ ಸಾಂಗ್ ಹ್ಯಾಸ್ ಬೀನ್ ಸಂಗ್ ಬೈ ಮೀ ಅಂತ. ಅ ಸಾಂಗ್ ಹ್ಯಾಸ್ ಬಂತು. ಇಲ್ಲಿ ಅ ಸಾಂಗ್ ಅನ್ನೋದು ಒಂದು ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸ್ ಬೀನ್ ಆಗುತ್ತೆ. ಪ್ಲೂರಲ್ ಇದ್ದರೆ ಹ್ಯಾವ್ ಬೀನ್ ಆಗ್ತಾ ಇತ್ತು. ಓಕೆ, ಸೊ ಈ ರೀತಿಯ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಆ್ಯಕ್ಟಿವ್ ಇಂದ ಪ್ಯಾಸಿಗೆ ನಾವು ಕನ್ವರ್ಟ್ ಮಾಡ್ಬೋದು. ಸಾಂಗ್ಸ್ ಹ್ಯಾವ್ ಬೀನ್ ಸಂಗ್ ಬೈ ಹರ್ ಅಂತ ಆಯ್ತು ನೋಡಿ. ಸೊ ದಿಸ್ ಈಸ್ ಹೌ
the active and passive voices change in present perfect tense. ಲೆಟ್ಸ್ ಮೂವ್ ಆನ್ ಟು ದಿ ಸಿಂಪಲ್ ಪಾಸ್ಟಲ್ಲಿದ್ದರೆ ಯಾವ ರೀತಿ ಮಾಡ್ಬೋದು? ಐ ರಿಪೇರ್ಡ್ ದ ಕಾರ್ ಅಂತ ಇದೆ. ಓಕೆ, ದೆನ್ ಯು ರಿಪೇರ್ಡ್ ದ ಕಾರ್ ಅಂತ ಇದೆ. ದೇ ರಿಪೇರ್ಡ್, ಹಿ ರಿಪೇರ್ಡ್ ದ ಕಾರ್ಸ್ ಅಂತ ಇದೆ ನೋಡಿ, ಪ್ಲೂರಲ್ ಕೊಟ್ಟಿದ್ದಾರೆ. ಸೊ ಈ ಥರ ಇದ್ದಾಗ ಇಲ್ಲಿ ದ ಕಾರ್ ವಾಸ್ ರಿಪೇರ್ಡ್ ಬೈ ಮೀ ಅಂತ ಆಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ? ಸಿಂಪಲ್ ಪಾಸ್ಟಲ್ಲಿ ವಾಸ್ ಅಥವಾ ವರ್ ಯೂಸ್ ಮಾಡಬೇಕು. ಸಿಂಗುಲರ್ ಇದ್ದರೆ ವಾಸು, ಪ್ಲೂರಲ್ ಇದ್ದರೆ ವರ್ ಯೂಸ್ ಮಾಡುವಂಥದ್ದು. ವೆರಿ ಸಿಂಪಲ್. The remaining as it is subject to helping verb V3 plus by plus subject as it is continuous. Okay, the car was repaired by us, the car was repaired by you, the car was repaired by them. ಈ ಥರ the cars were repaired by them ಆಯ್ತು ನೋಡಿ. ಇಲ್ಲಿ ಕಾರ್ಸ್ ಪ್ಲೂರಲ್ ಇರೋದ್ರಿಂದ were helping verb ತೆಗೆದುಕೋಬೇಕು. ಓಕೆ, ದಿಸ್ ಈಸ್ ಹೌ ವಿ ಕ್ಯಾನ್ ಚೇಂಜ್ ದ ಆಕ್ಟಿವ್ ಇಂಟು ಪ್ಯಾಸಿವ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇನ್ನು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿದ್ದರೆ ಇಟ್ಸ್ ಆಲ್ಸೋ ವೆರಿ ಈಸಿ. ಈಗ ಒಂದು ಟೆನ್ಸ್ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡ್ರೆ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಕನ್ವರ್ಟ್ ದೆಮ್ ಇಂಟು ಪ್ಯಾಸಿವ್ ವಾಯ್ಸ್. ಐ ವಾಸ್ ಕ್ಲೀನಿಂಗ್ ದ ರೂಮ್ ಅಂತ ಇದೆ, ವಿ ವರ್ ಕ್ಲೀನಿಂಗ್ ದ ರೂಮ್ ಅಂತ ಇದೆ. ಇಲ್ಲಿ ಪಾಸ್ಟ್ ಕಂಟಿನ್ಯೂಸಲ್ಲಿ ವಾಸ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡುವಂಥದ್ದು. ಓಕೆ, ವಿತ್ ಡಿಫ್ರೆಂಟ್ ಎಕ್ಸಾಂಪಲ್ಸ್. ದೆನ್ ಅದೇ ರೂಮ್ ವಾಸ್ ಬೀಯಿಂಗ್ ಕ್ಲೀನ್ ಬೈ ಮೇ. ಇಲ್ಲಿ ಕಂಟಿನ್ಯೂಸ್ ವರ್ಬ್ ವಿತ್ ಐ ಎನ್ ಜಿ ಇದ್ದರೆ ಏನು ಮಾಡಬೇಕು? ಬೀಯಿಂಗ್ ಅಂತ ಆ್ಯಡ್ ಮಾಡುವಂಥದ್ದು. The room was being cleaned by me and the room was being cleaned by us. ಈ ಥರ we can change and convert the different sentences in past continuous tense. ಈ ಥರ ಮಾಡುವಂಥದ್ದು. So it's very easy and you can practice it. That's all. And next, past perfect ಅಲ್ಲಿದ್ದರೆ ವೆರಿ ಈಸಿ. ಇಲ್ಲಿ ದೇ ಹ್ಯಾಡ್ ಬಿಲ್ಟ್ ದ ಹೌಸಸ್ ಅಂತ ಇದೆ. ಓಕೆ, ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಮೇನ್ ವರ್ಬ್ ವಿತ್ V3 ಫಾರ್ಮ್, ದ ಆಬ್ಜೆಕ್ಟ್ ಇದೆ. ಹೌದಾ? ದೆನ್ ಐ ಹ್ಯಾಡ್ ಡೆಲಿವರ್ಡ್ ದ ಸ್ಪೀಚ್ ಅಂತ ಇದೆ. ಲೈಕ್ ದಿಸ್. ಈ ಥರ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇದ್ದಾಗ ಏನು ಮಾಡಬೇಕು? ದ ಹೌಸಸ್ ಹ್ಯಾಡ್ ಬೀನ್. ಇಲ್ಲಿ ನೋಡಿ, ಪಾಸ್ಟ್ ಪರ್ಫೆಕ್ಟಲ್ಲಿ ಹ್ಯಾಡ್ ಮುಂದೆ ಬೀನ್ ಬರುವಂಥದ್ದು. ಓಕೆ, ಸೊ ದಿಸ್ ಈಸ್ ಫಿಕ್ಸ್ಡ್ ಒನ್. ಅದು ಸಿಂಗುಲರ್ ಇದ್ದರೆ ಹ್ಯಾಡ್ ಬೀನ್ ಬರುತ್ತೆ, ಪ್ಲೂರಲ್ ಇದ್ದರೂ ಕೂಡ ಹ್ಯಾಡ್ ಬೀನೇ ಬರುತ್ತೆ. ನೋ ಚೇಂಜಸ್ ಎಟ್ ಆಲ್ ಇನ್ ಪಾಸ್ಟ್ ಪರ್ಫೆಕ್ಟಲ್ಲಿ. ಓಕೆ, ದ ಹೌಸ್ ಹ್ಯಾಡ್ ಬೀನ್ ಬಿಲ್ಟ್ ಬೈ ಅಸ್. ಓಕೆ, ದ ಹೌಸ್ ಹ್ಯಾಡ್ ಬೀನ್ ಬಿಲ್ಟ್ ಬೈ ಯು. ಲೈಕ್ ದಿಸ್. ಈ ಥರ ಪಾಸ್ಟ್ ಪರ್ಫೆಕ್ಟಲ್ಲಿ ಮಾಡುವಂಥದ್ದು. ಆ್ಯಂಡ್ ಇನ್ನು ಸಿಂಪಲ್ ಫ್ಯೂಚರಲ್ಲಿ ನೋಡೋದಾದರೆ ಐ ವಿಲ್ ಫಿನಿಶ್ ದ ಪ್ರಾಜೆಕ್ಟ್ ಅಂತ ಇದೆ. ಓಕೆ, ದೆನ್ ವಿ ವಿಲ್ ಫಿನಿಶ್ ದ ಪ್ರಾಜೆಕ್ಟ್, ಯು ವಿಲ್ ಫಿನಿಶ್ ದ ಪ್ರಾಜೆಕ್ಟ್, ಹಿ ವಿಲ್ ಫಿನಿಶ್ ದ ಪ್ರಾಜೆಕ್ಟ್. ಈ ಥರ ಡಿಫ್ರೆಂಟ್ ಪರ್ಸನ್ಸು ನೋಡಿದಾಗ ಅದನ್ನು ಪ್ಯಾಸಿವಲ್ಲಿ ಯಾವ ರೀತಿ ಬರೀಬೋದು? ದ ಪ್ರಾಜೆಕ್ಟ್ ವಿಲ್ ಬಿ ಫಿನಿಶ್ಡ್ ಬೈ ಮಿ ಅಂತ. ಇಲ್ಲಿ ಏನಾಗುತ್ತೆ? ವಿಲ್ ಆದಮೇಲೆ ಒಂದು ಬಿ ಅನ್ನು ಹಾಕಬೇಕು. ಓಕೆ, ಶಾಲ್ ಇದ್ದರೆ ಶಾಲ್ ಬಿ, ವಿಲ್ ಇದ್ದರೆ ವಿಲ್ ಬಿ. ಓಕೆ, ಕ್ಯಾನ್ ಬಿ, ಮೇ ಬಿ, ಲೈಕ್ ದಿಸ್. ಈ ಥರದ್ದು ಮಾಡಲ್ ಎಕ್ಸಿಲರೀಸ್ ಮುಂದೆ ಬಿ ಹಾಕಬೇಕು ಪ್ಯಾಸಿವ್ ಫಾರ್ಮಲ್ಲಿ, ಸಿಂಪಲ್ ಫ್ಯೂಚರಲ್ಲಿ. ಓಕೆ, ದ ಪ್ರಾಜೆಕ್ಟ್ ವಿಲ್ ಬಿ ಫಿನಿಶ್ಡ್ ಬೈ ಹರ್, ದೆನ್ ದ ಪ್ರಾಜೆಕ್ಟ್ ವಿಲ್ ಬಿ ಫಿನಿಶ್ಡ್ ಬೈ ಯು. ಲೈಕ್ ದಿಸ್. ಈ ಥರ ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ಒಂದು ಎಲ್ಲ ಟೆನ್ಸಿಗೆ ಅನುಗುಣವಾಗಿ ನೋಡೋದಾದರೆ. ನೆಕ್ಸ್ಟ್, ನಾವು ಡೈರೆಕ್ಟ್ ಇಂಡೈರೆಕ್ಟ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೂ ಕೂಡ ಒಂದು ಕ್ವೆಶನ್ ಫಿಕ್ಸ್ಡ್ ಇರುತ್ತೆ TET-ನಲ್ಲಿ. ಸೊ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಬೇಕಾದ್ರೆ ಒಂದಿಷ್ಟು ರೂಲ್ಸ್ ಆಫ್ ಚೇಂಜಸನ್ನು ತಿಳ್ಕೊಬೇಕು. ಜನರಲ್ ರೂಲ್ಸ್ ಏನೇನಿದೆ ಅಂತಂದರೆ, ಇಲ್ಲಿ ಪ್ರನೌನ್ಸ್ ಚೇಂಜ್ ಆಗ್ತೇವೆ. ಐ ಚೇಂಜಸ್ ಟು ಹಿ ಆರ್ ಶಿ ಆಗುತ್ತೆ, ವಿ ಇಟ್ ಬಿಕಮ್ಸ್ ದೇ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸಬ್ಜೆಕ್ಟ್. ರಿಪೋರ್ಟಿಂಗ್ ವರ್ಬ್ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮೈ ಇದ್ದರೆ ಹೀಸ್ ಆರ್ ಹರ್ ಆಗುತ್ತೆ, ಅವರ್ ಇದ್ದರೆ ದೇರ್ ಆಗುತ್ತೆ, ಮೀ ಇದ್ದರೆ ಹಿಮ್ ಆರ್ ಹರ್ ಆಗುತ್ತೆ, ಆ್ಯಂಡ್ ಅಸ್ ಇದ್ದರೆ ದೆಮ್. ಈ ಥರ ಬದಲಾವಣೆ ಆಗುವಂಥದ್ದು. ಓಕೆ, ದೆನ್ ಇನ್ನೂ ಒಂದಿಷ್ಟು ಚೇಂಜಸ್ ಏನಾಗ್ತವೆ? ಪ್ಲೇಸಸ್ ಎಕ್ಸ್ಪ್ರೆಷನ್ ಇದ್ದರೆ ಹಿಯರ್ ಇದ್ದರೆ ದೇರ್ ಆಗುತ್ತೆ, ದಿಸ್ ಇದ್ದರೆ ದ್ಯಾಟ್ ಆಗುತ್ತೆ, ದೀಸ್ ಇದ್ದರೆ ದೋಸ್. ಈ ಥರ ಬದಲಾವಣೆ ಆಗ್ತವೆ ಪ್ಲೇಸಸ್ ಆಫ್ ಎಕ್ಸ್ಪ್ರೆಷನ್ನಲ್ಲಿ ಇಂಡೈರೆಕ್ಟಲ್ಲಿ. ಆ್ಯಂಡ್ ನೆಕ್ಸ್ಟು ಟೈಮ್ ರಿಲೇಟೆಡ್ ವರ್ಡ್ಸ್ ಇದ್ದರೆ ನಾವು ಬಿಕಮ್ಸ್ ದೆನ್, ಜಸ್ಟ್ ಬಿಕಮ್ಸ್ ಅ ಮೊಮೆಂಟ್ ಬಿಫೋರ್ ಅಂತ ಆಗುತ್ತೆ. ಟುಮಾರೋ ಇದ್ದರೆ ದ ನೆಕ್ಸ್ಟ್ ಡೇ ಆರ್ ದ ಫಾಲೋವಿಂಗ್ ಡೇ ಅಂತ ಆಗುತ್ತೆ. ಎಸ್ಟರ್ಡೇ ಇದ್ದರೆ ದ ಪ್ರೀವಿಯಸ್ ಡೇ ಆರ್ ದ ಡೇ ಬಿಫೋರ್ ಅಂತ ಬರೀಬೋದು. ಟು ನೈಟ್ ಇದ್ದರೆ ದಟ್ ನೈಟ್, ಲಾಸ್ಟ್ ನೈಟ್ ಇದ್ದರೆ ದ ಪ್ರೀವಿಯಸ್ ನೈಟ್ ಅಂತ ಆಗುತ್ತೆ. ದ ನೆಕ್ಸ್ಟ್ ವೀಕ್ ಇದ್ದರೆ ಫಾಲೋವಿಂಗ್ ವೀಕ್ ಅಂತ ಆಗುತ್ತೆ. ಲಾಸ್ಟ್ ವೀಕ್ ಇದ್ದರೆ ದ ಪ್ರೀವಿಯಸ್ ವೀಕ್, ಎಗೋ, ಬಿಫೋರ್. ಈ ಥರ ಒಂದು ಟೈಮ್ ರಿಲೇಟೆಡ್ ವರ್ಡ್ಸ್ ಕೂಡ ಚೇಂಜ್ ಮಾಡಬೇಕು. ಓಕೆ, ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ವಿ ಮಸ್ಟ್ ನೋ. ಇವೆಲ್ಲ ಗೊತ್ತಿದ್ರೇ ನಾವು ಡೈರೆಕ್ಟಿಂದ ಇಂಡೈರೆಕ್ಟಾಗಿ ಈಸಿಯಾಗಿ ಕರೆಕ್ಟಾಗಿ ಮಾಡ್ಬೋದು. ಇನ್ನು ಟೆನ್ಸಸ್ಸಲ್ಲಿ ಯಾವ ರೀತಿ ಚೇಂಜ್ ಆಗ್ತಾವೆ ಅಂತಂದರೆ, ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟ್. ಡೈರೆಕ್ಟ್ ಸ್ಪೀಚಲ್ಲಿ ಸಿಂಪಲ್ ಇದ್ದರೆ ಇಂಡೈರೆಕ್ಟಲ್ಲಿ ಸಿಂಪಲ್ ಪಾಸ್ಟ್ ಮಾಡಬೇಕು. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಸಿಂಪಲ್ ಪಾಸ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟು, ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ಇದ್ದರೆ
past perfect, no change at all. Okay, it remains same. In future will ಇದ್ರೆ would ಆಗುತ್ತೆ, and future continuous will be ಇದ್ರೆ would be ಆಗುತ್ತೆ, future perfect will have ಇದ್ರೆ would have. ಈ ಥರ ಟೆನ್ಸಸ್ ಚೇಂಜ್ ಆಗುವಂಥದ್ದು. ಜೊತೆಗೆ ಒಂದಿಷ್ಟು ಮಾಡಲ್ ಆಕ್ಸಿಲರೀಸ್ ವರ್ಬ್ಸ್ ಕೂಡ ಚೇಂಜ್ ಆಗ್ತವೆ. ಎಸ್ ಐ ಸೆಡ್, ವಿಲ್ ವುಡ್, ಶಾಲ್ ಶುಡ್, ಕ್ಯಾನ್ ಕುಡ್, ಮೇ ಮೈಟ್, ವಿಲ್ ವುಡ್, ಶಾಲ್ ಶುಡ್, ಲೈಕ್ ದಿಸ್, ಇವೆಲ್ಲ ಚೇಂಜ್ ಆಗುವಂಥದ್ದು. ಓಕೆ, ದೆನ್ ಲುಕ್ ಅಟ್ ದ ಎಕ್ಸಾಂಪಲ್ಸ್. ದೆನ್ ಡಿಕ್ಲರೇಟಿವ್ ಸೆಂಟೆನ್ಸಸ್ ಇದ್ದರೆ, ಓಕೆ, ಆರ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಇದ್ದರೆ, ಯೂಸ್ ದ್ಯಾಟ್ ಆಪ್ಷನಲ್ ಇನ್ ಸ್ಪೋಕನ್ ಇಂಗ್ಲೀಷ್. ಆಸ್ ವಿತ್ ದ್ಯಾಟ್ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಬೇಕಾದ್ರೆ ಒಂದು ದ್ಯಾಟ್ ಅನ್ನುವಂಥ ಕಂಜಂಕ್ಷನನ್ನು ಯೂಸ್ ಮಾಡೇ ಮಾಡ್ತೀವಿ. ಸೊ ಲುಕ್ ಎಟ್ ದ ಎಕ್ಸಾಂಪಲ್. ಸಿ ಸೆಡ್ ಐ ಆಮ್ ಹಂಗ್ರಿ ಅಂತ. ಓಕೆ, ಇದು ಇಂಡೈರೆಕ್ಟಲ್ಲಿ ಬರೆದ್ರೆ ಏನಾಗುತ್ತೆ? ಸಿ ಸೆಡ್ ದ್ಯಾಟ್ ಸಿ ವಾಸ್ ಹಂಗ್ರಿ. ನೋಡಿ, ಸಿ ಸೆಡ್ ದ್ಯಾಟ್ ಕಂಜಂಕ್ಷನ್ ಹಾಕಿದ್ವಿ, ಐ ಇದ್ದಿದ್ದು ಶಿ ಆಯಿತು. ಯಾಕಂದರೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಸಿ ಸೆಡ್ ಅಂತ ಇದೆ. ಓಕೆ, ಇಲ್ಲಿ ಸಿ ಇರೋದ್ರಿಂದ ಇಲ್ಲಿ ಐನು ಏನಾಗಬೇಕು, ಪ್ರೀವಿಯಸ್ಸಲ್ಲಿ ಏನಿದೆ ಅದೇ ಒಂದು ಪ್ರನೌನ್ ಇಲ್ಲಿ ಬರಬೇಕು, ಅದಕ್ಕೆ ರಿಲೇಟೆಡ್ ಆಗಿರೋದು ಪ್ರನೌನ್ ಇಲ್ಲಿ ಬರಬೇಕು. ಸೊ ಸಿ ಆ್ಯಮ್ ಆ್ಯಂಗ್ರಿ ಅನ್ನೋದು ಸಿಂಪಲ್ ಒಂದು ಪ್ರೆಸೆಂಟ್ ಇಂಡಿಕೇಟ್ ಮಾಡುತ್ತೆ, ಅದನ್ನು ಸಿಂಪಲ್ ಪಾಸ್ಟ್ ಮಾಡುವಂಥದ್ದು, ಸಿ ವಾಸ್ ಆ್ಯಂಗ್ರಿ ಅಂತ. ಓಕೆ, ನೆಕ್ಸ್ಟ್ ಒನ್, ರವಿ ಸೆಡ್ ಐ ಲೈಕ್ ಸ್ವೀಟ್ಸ್ ಅಂತ ಇದೆ. ಓಕೆ, ಇಲ್ಲಿ ರವಿ ಸೇಡ್ ದ್ಯಾಟ್ ಹಿ ಲೈಕ್ಡ್ ಸ್ವೀಟ್ಸ್, ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಇದೆ, ಸಿಂಪಲ್ ಪಾಸ್ಟ್ ಮಾಡುವಂಥದ್ದು. ಓಕೆ, ದೆನ್ ವಿ ಆರ್ ಗೋಯಿಂಗ್ ಟು ಸ್ಕೂಲ್, ದೇ ಸೆಡ್. ಓಕೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು ಇಂಡೈರೆಕ್ಟಲ್ಲಿ. ದೇ ಸೆಡ್ ದ್ಯಾಟ್ ದೇ ವರ್ ಗೋಯಿಂಗ್ ಟು ಸ್ಕೂಲ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಲುಕ್ ಎಟ್ ಫ್ಯೂ ಮೋರ್ ಎಕ್ಸಾಂಪಲ್. ಹಿ ಸೆಡ್ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಏನಾಗಬೇಕು? ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಹಿ ಸೆಡ್ ದ್ಯಾಟ್ ಈ ಹ್ಯಾಡ್ ಫಿನಿಶ್ಡ್ ಹೀಸ್ ಹೋಮ್ ವರ್ಕ್. ಇಲ್ಲಿ ಐ ಬಿಕಮ್ ಹಿ ಆಯಿತು, ಮೈ ಇದ್ದರೆ ಹೀಸ್ ಹೋಮ್ ವರ್ಕ್ ಅಂತ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಎಕ್ಸಾಂಪಲ್, ಐ ಸಾ ದ ಮೂವಿ ಎಸ್ಟರ್ಡೇ, ಗೀತಾ ಸೆಡ್. ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ, ಗೀತಾ ಸೆಡ್ ಅಂತ ಇದೆ. ಗೀತಾ ಸೆಡ್ ದ್ಯಾಟ್ ಸಿ ಹ್ಯಾಡ್ ಸೀನ್ ದ ಮೂವಿ ದ ಪ್ರೀವಿಯಸ್ ಡೇ. ನಮ್ಗೆ ಗೊತ್ತಿದೆ, ಸಿಂಪಲ್ ಪಾಸ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟಲ್ಲಿ ಚೇಂಜ್ ಮಾಡಬೇಕು, ನಾವು ರೂಲ್ಸಲ್ಲಿ ನೋಡಿದ್ದೀವಿ. ಸೊ ಅದನ್ನು ಅಪ್ಲೈ ಮಾಡುವಂಥದ್ದು ಇಲ್ಲಿ. ದೆನ್ ಐ ವಿಲ್ ಹೆಲ್ಪ್ ಯು, ಅದು ಐ ವಿಲ್ ಹೆಲ್ಪ್ ಯು ಅನ್ನೋಂಥದ್ದು ಒಂದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದೆ. ಮೈ ಫ್ರೆಂಡ್ ಸೆಡ್. ಓಕೆ, ಮೈ ಫ್ರೆಂಡ್ ಸೆಡ್ ದ್ಯಾಟ್ ಐ ಇದ್ದಿದ್ದು ಹಿ ಆಗುತ್ತೆ, ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಹಿ ವುಡ್ ಹೆಲ್ಪ್ ಯು ಇದು ಮೀ ಆಗಬೇಕು. ಓಕೆ, ಮೈ ಫ್ರೆಂಡ್ ಸೆಡ್ ದ್ಯಾಟ್ ಹಿ ವುಡ್ ಹೆಲ್ಪ್ ಮೀ ಅಂತ ಇಂಡೈರೆಕ್ಟಲ್ಲಿ ಆಗುತ್ತೆ. ದೆನ್ ದ ಟೀಚರ್ ಸೆಡ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಇಲ್ಲಿ ದ ಟೀಚರ್ ಸೆಡ್ ದ್ಯಾಟ್, ನೋಡಿ ಇಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಯಾಕೆ ಅಂತಂದರೆ ಇದು ಯೂನಿವರ್ಸಲ್ ಟ್ರುತ್ ಇದೆ, ದ ಅರ್ತ್ ಮೂವ್ಸ್ ರೌಂಡ್ ದ ಸನ್ ಅಂತೇಳಿ. ಓಕೆ, ಈ ಥರ ಯೂನಿವರ್ಸಲ್ ಟ್ರುತ್ ಇದ್ದಾಗ ನೋ ಚೇಂಜಸ್, ಆ್ಯಸ್ ಇಟ್ ಈಸ್ ಇಡಬೇಕು. ಅದನ್ನು ಒಂದು ಕಂಜಂಕ್ಷನ್ ಆ್ಯಡ್ ಮಾಡಿ ನೆಕ್ಸ್ಟ್ ಪಾರ್ಟ್ ಏನಿದೆ ಅಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಇಡೋದು. ದ ಟೀಚರ್ ಸೆಡ್ ದ್ಯಾಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಓಕೆ, ಆಸ್ ಐ ಸೆಡ್, ಟೆನ್ಸ್ ಡಸ್ ನಾಟ್ ಚೇಂಜ್ ಹಿಯರ್. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಹಿ ಸೆಡ್ ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಇದು ಸಿಂಪಲ್ ಒಂದು ಪಾಸ್ಟ್ ಟೆನ್ಸಲ್ಲಿದೆ ನೋಡಿ, ಸಿಂಪಲ್ ಫ್ಯೂಚರಲ್ಲಿದೆ. ಹಿ ಸೆಡ್ ದ್ಯಾಟ್ ಹಿ ಕುಡ್ ಸಾಲ್ವ್ ದ್ಯಾಟ್ ಪ್ರಾಬ್ಲಮ್ ಅಂತ ಆಗುತ್ತೆ. ಓಕೆ, ಹಿ ಸೆಡ್ ದ್ಯಾಟ್ ಹಿ ಕುಡ್ ಸಾಲ್ವ್ ದ್ಯಾಟ್ ಪ್ರಾಬ್ಲಮ್, ಹೀಗೆ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಸಿ ಸೆಡ್ ಐ ಮೇ ಕಮ್ ಟುಮಾರೋ. ಸಿ ಸೆಡ್ ದ್ಯಾಟ್ ಸಿ ಮೈಟ್ ಕಮ್ ದ ನೆಕ್ಸ್ಟ್ ಡೇ. ಟುಮಾರೋ ಇದ್ದಿದ್ದು ಏನಾಗುತ್ತೆ? ನೆಕ್ಸ್ಟ್ ಡೇ ಮಾಡಬೇಕು. ಐ ಇದ್ದಿದ್ದು ಶಿ, ಮೇ ಇದ್ದಿದ್ದು ಮೈಟ್, ಟುಮಾರೋ ದ ನೆಕ್ಸ್ಟ್ ಡೇ ಅಂತ. ನೆಕ್ಸ್ಟ್ ದೇ ಸೆಡ್ ವಿ ಹ್ಯಾವ್ ಬೀನ್ ವೇಟಿಂಗ್ ಹಿಯರ್ ಸಿನ್ಸ್ ಮಾರ್ನಿಂಗ್ ಅಂತ ಹೇಳಿದರು. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಓಕೆ, ದೇ ಸೆಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ವೇಟಿಂಗ್ ದೇರ್ ಸಿನ್ಸ್ ಮಾರ್ನಿಂಗ್ ಅಂತ. ಓಕೆ, ವಿ ಅಂದರೆ ಯಾರು? ದೇ ಸೆಡ್ ಅಂತ ಆಲ್ರೆಡಿ ಇದೆ ಇಲ್ಲಿ. ಸೊ ಅದಕ್ಕೆ ವಿ ಇದ್ದಿದ್ದು ದೇ ಆಗಬೇಕು. ಹ್ಯಾವ್ ಬೀನ್ ಇದ್ದಿದ್ದು ಹ್ಯಾಡ್ ಬೀನ್, ವೇಟಿಂಗ್ ಹಿಯರ್ ದೇರ್ ಆಯಿತು. ಓಕೆ, ಪ್ಲೇಸ್ ರಿಲೇಟೆಡ್ ವರ್ಡು ಸಿನ್ಸ್ ಮಾರ್ನಿಂಗ್. ದೆನ್ ನೆಕ್ಸ್ಟ್ ಎಕ್ಸಾಂಪಲ್, ಕ್ವಶನ್ಸ್ ಇದ್ದರೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಿದ್ರೆ, ಅಂದರೆ ಇಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದರೆ ಅವಕ್ಕೆ ಏನು ಮಾಡಬೇಕು? ಇಫ್ ಆರ್ ವೆದರ್ ಅಂತ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದಿಸ್ ಕ್ವೆಶನ್. ಹಿ ಸೆಡ್ ಆರ್ ಯು ಫೈನ್? ಎಸ್ ಐ ಆಮ್ ಫೈನ್ ಅಂತ ನಾವು ಹೇಳ್ತೀವಿ. ಈ ಥರ ಕ್ವೆಶನ್ ಇದ್ದಾಗ ಎಸ್ ಆರ್ ನೋ ಒಂದು ಉತ್ತರವನ್ನು ಬಯಸ್ತಾ ಇದ್ದರೆ ಅವುಗಳು ಬಂದಾಗ ವೆದರ್ ಆರ್ ಇಫ್ ಯೂಸ್ ಮಾಡಬೇಕು. ಹೇಗೆ ಅಂತ ನೋಡೋದಾದರೆ, ಹಿ ಆಸ್ಕ್ಡ್ ಮೀ ಇಫ್ ಐ ವಾಸ್ ಫೈನ್, ಈ ಥರ ಆಗುತ್ತೆ. ಆ್ಯಂಡ್ ಡು ಯು ಲೈಕ್ ಕಾಫಿ? ಸಿ ಆಸ್ಕ್ಡ್. ಓಕೆ, ಸಿ ಆಸ್ಕ್ಡ್ ಮೀ ಇಫ್ ಐ ಲೈಕ್ಡ್ ಕಾಫಿ ಅಂತ. ದೆನ್ ವಿಲ್ ಯು ಹೆಲ್ಪ್ ಮೀ? ರವಿ ಸೆಡ್. ರವಿ ಆಸ್ಕ್ಡ್ ಮೀ ಇಫ್ ಐ ವುಡ್ ಹೆಲ್ಪ್ ಹಿಮ್ ಅಂತ. ರವಿ ಆಸ್ಕ್ಡ್ ಮೀ ಇಫ್ ಐ ವುಡ್ ಹೆಲ್ಪ್ ಹಿಮ್, ಈ ಥರ ಆಗುವಂಥದ್ದು.
And did you see my pen? The boy asked. The boy asked me whether, ನೋಡಿ, ಡಿಡ್ ಯು ಸಿ ಮೈ ಪೆನ್, ಇಲ್ಲಿ ಕೊಟ್ಟಿರೋ ಒಂದು ಇಂಟ್ರಾಗೇಟಿವ್ ಕೂಡ ಪಾಸ್ಟ್ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ನಮಗೆ ಗೊತ್ತಿದೆ ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕು. ಹಾಗಾಗಿ ದ ಬಾಯ್ ಆಸ್ಕ್ಡ್ ಮೀ ವೆದರ್ ಐ ಹ್ಯಾಡ್ ಸೀನ್ ಹೀಸ್ ಪೆನ್ ಅಂತ ಆಗುತ್ತೆ. ಓಕೆ, ದ ಬಾಯ್ ಆಸ್ಕ್ಡ್ ಮೀ ಇಫ್ ಐ ಹ್ಯಾಡ್ ಸೀನ್, ಇಫ್ ಆರ್ ವೆದರ್ ಯು ಕ್ಯಾನ್ ಸೇ ಐ ಹ್ಯಾಡ್ ಸೀನ್ ಹೀಸ್ ಪೆನ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್, ಆರ್ ದೇ ಪ್ಲೇಯಿಂಗ್ ಕ್ರಿಕೆಟ್ ನೌ? ಈ ಆಸ್ಕ್ಡ್ if they were playing cricket, then. Now becomes then. Then can you solve this sum? Teacher asked me whether or if I could solve that sum anta. Okay, the teacher asked if I could solve that sum. Then shall we go for a walk? She said. Okay, she asked if we should go for a walk anta. So ee tara. Then are you coming tomorrow? He said. He asked me whether I was coming the next day. So ಈ ಥರ ಬದಲಾವಣೆ ಮಾಡುವಂಥದ್ದು. And is this your book? My friend said. My friend asked me whether that was my book ಅಂತ, whether that was my book, ಈ ಥರ. So look at one more example. Have you finished the work? Father asked me whether I had finished the work. Have you finished the work? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತಲ್ಲಿ ಟೆನ್ಸಲ್ಲಿದೆ. ಅದನ್ನು ಇಂಡೈರೆಕ್ಟಾಗಿ ಬರೆದಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ದೆನ್ WH ಕ್ವೆಶನ್ ಇದ್ದರೆ ಡೈರೆಕ್ಟು ಯಾವ ರೀತಿ ಮಾಡ್ಬೋದು? ಲೈಕ್ ವಾಟ್, ವೇರ್, ವೈ, ವೆನ್, ಹೂ, ಹೌ, ಈ ಥರ ಇದ್ದರೆ ಲುಕ್ ಎಟ್ ದ ಎಕ್ಸಾಂಪಲ್. ಹೀ ಸೆಡ್ ವೇರ್ ಆರ್ ಯು ಗೋಯಿಂಗ್? ಓಕೆ, ಈ ಥರ ಇದೆ. ಈ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ ಆಗುತ್ತೆ. ವೇರ್ ಆರ್ ಯು ಗೋಯಿಂಗ್ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ವೇರ್ ಐ ವಾಸ್ ಗೋಯಿಂಗ್ ಅಂತ ಆಗುವಂಥದ್ದು. ದೆನ್ ವಾಟ್ ಈಸ್ ಯುವರ್ ನೇಮ್? ದ ಟೀಚರ್ ಆಸ್ಕ್ಡ್. ಓಕೆ, ದ ಟೀಚರ್ ಆಸ್ಕ್ಡ್ ಮೀ ವಾಟ್ ಮೈ ನೇಮ್ ವಾಸ್ ಅಂತ ಆಗುತ್ತೆ. ಆ್ಯಂಡ್ ಲುಕ್ ಎಟ್ ದಿಸ್ ಒನ್, ವೈ ಆರ್ ಯು ಲೇಟ್? ಸಿ ಆಸ್ಕ್ಡ್ ಮೀ ವೈ ಐ ವಾಸ್ ಲೇಟ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಲುಕ್ ಎಟ್ ದ ಫ್ಯೂ ಮೋರ್ ಎಕ್ಸಾಂಪಲ್ಸ್. ವೆನ್ ವಿಲ್ ಯು ಕಮ್ ಬ್ಯಾಕ್? ಮೈ ಮದರ್ ಸೆಡ್. ಓಕೆ, ಮೈ ಮದರ್ ಆಸ್ಕ್ಡ್ ಮೀ ವೆನ್ ಐ ವುಡ್ ಕಮ್ ಬ್ಯಾಕ್ ಅಂತ. ಓಕೆ, ಈ ಥರ ಆಗುವಂಥದ್ದು. ದೆನ್ ಹೂ ಈಸ್ ನಾಕಿಂಗ್ ಎಟ್ ದ ಡೋರ್? ಫಾದರ್ ಸೆಟ್. ಫಾದರ್ ಆಸ್ಕ್ಡ್ ಮೀ ಹೂ ವಾಸ್ ನಾಕಿಂಗ್ ಎಟ್ ದ ಡೋರ್ ಅಂತ. ದೆನ್ ಹೌ ಆರ್ ಯು ಫೀಲಿಂಗ್ ನಾವ್? ಡಾಕ್ಟರ್ ಆಸ್ಕ್ಡ್. ಡಾಕ್ಟರ್ ಆಸ್ಕ್ಡ್ ಮೀ ಹೌ ಐ ವಾಸ್ ಫೀಲಿಂಗ್ ದೆನ್, ಈ ಥರ. ಆ್ಯಂಡ್ ವಿಚ್ ಬುಕ್ ಡು ಯು ವಾಂಟ್? ಸಿ ಆಸ್ಕ್ಡ್ ಮೀ which book I wanted. ಇಲ್ಲಿ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್. ದೆನ್ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಈ ಕಮೆಂಟ್ಸ್, ರಿಕ್ವೆಸ್ಟ್ ಇದ್ದರೆ, ಇಂಪರೇಟಿವ್ ಸೆಂಟೆನ್ಸಸ್ ಇದ್ದರೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಲುಕ್ ಎಟ್ ದೀಸ್ ಎಕ್ಸಾಂಪಲ್ಸ್. ಈಗ ಹಿ ಸೆಡ್ ಓಪನ್ ದ ಡೋರ್ ಅಂತ ಇದೆ. ಓಕೆ, ಈ ಥರ ಕಮೆಂಟ್ಸು, ರಿಕ್ವೆಸ್ಟ್ ಇದನ್ನು ನಾವೇನು ಮಾಡಬೇಕು? ಈ ರಿಕ್ವೆಸ್ಟೆಡ್ ಮೀ ಟು ಓಪನ್ ದ ಡೋರ್ ಅಂತ ಈ ಥರ ಮಾಡುವಂಥ. ಹಿ ಟೋಲ್ಡ್ ಮೀ ಟು ಓಪನ್ ದ ಡೋರ್. ದೆನ್ ಟೀಚರ್ ಸೆಡ್ ರೈಟ್ ಯುವರ್ ಹೋಮ್ ವರ್ಕ್. ಓಕೆ, ಟೀಚರ್ ಟೋಲ್ಡ್ ಅಸ್ ಟು ರೈಟ್ ಅವರ್ ಹೋಮ್ ವರ್ಕ್ ಅಂತ ಆಗುತ್ತೆ. ದೆನ್ ಸಿ ಸೆಡ್ ಡೋಂಟ್ ಮೇಕ್ ನಾಯ್ಸ್. ಓಕೆ, ಸಿ ಟೋಲ್ಡ್ ದೆಮ್ ನಾಟ್ ಟು ಮೇಕ್ ನಾಯ್ಸ್ ಅಂತ. ಈ ಥರ ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಬದಲಾವಣೆ ಮಾಡುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಎಕ್ಸಾಂಪಲ್ಸ್ ನೋಡೋದಾದರೆ, ಈಗ ವಾರ್ನಿಂಗು, ಇನ್ಸ್ಟ್ರಕ್ಷನು, ಈ ಥರದ್ದು ಎಕ್ಸಾಂಪಲ್ಸ್ ನೋಡೋದಾದರೆ, ದ ಪೊಲೀಸ್ ಮ್ಯಾನ್ ಸೆಡ್ ಡ್ರೈವ್ ಕೇರ್ಫುಲಿ ಅಂತ ಇದೆ. ಇಂಡೈರೆಕ್ಟರ್ ಬೇರೆ ಏನಾಗುತ್ತೆ? ದ ಪೊಲೀಸ್ ಮ್ಯಾನ್ ವಾರ್ನ್ಡ್ ಮೀ ಟು ಡ್ರೈವ್ ಕೇರ್ಫುಲಿ ಅಂತ, ಈ ವಾರ್ನ್ಡ್ ಮೀ ಅಂತ ಬರಿಬೇಕಿಲ್ಲಿ. ಓಕೆ, ದೆನ್ ಮದರ್ ಸೆಡ್ ಡೋಂಟ್ ಗೋ ಔಟ್ ಎಟ್ ನೈಟ್. ಓಕೆ, ಇಲ್ಲಿ ಮದರ್ ವಾರ್ನ್ಡ್ ಮೀ ನಾಟ್ ಟು ಗೋ ಔಟ್ ಎಟ್ ನೈಟ್ ಅಂತ, ಈ ಥರ. ದೆನ್ ದ ಟೀಚರ್ ಸೆಡ್ ರೀಡ್ ದ ಲೆಸನ್ ಅಗೇನ್. ದ ಟೀಚರ್ ಇನ್ಸ್ಟ್ರಕ್ಟೆಡ್ ಅಸ್ ಟು ರೀಡ್ ದ ಲೆಸನ್ ಅಗೇನ್ ಅಂತ. ಸೊ ಈ ಥರ ಒಂದು ಇನ್ಸ್ಟ್ರಕ್ಷನ್ನು, ವಾರ್ನಿಂಗು, ನಾವು ಎಕ್ಸಾಂಪಲ್ಸನ್ನು ಚೇಂಜಸ್ ಮಾಡ್ಕೊಳ್ತೀವಿ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋ, ಹುರಾ ವಿ ವನ್ ದ ಮ್ಯಾಚ್ ದಿ ಸೆಡ್. ಓಕೆ, ಇಲ್ಲಿ ಒಂದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಇದೆ. ಇದು ಎಕ್ಸ್ಕ್ಲೇಮೇಟರಿ ಇದ್ದಾಗ ಯಾವ ರೀತಿ ಮಾಡ್ತೀವಿ? ಎಕ್ಸ್ಕ್ಲೇಮ್ಡ್ ಅಂತೀವಿ, ಜಾಯ್ ಇಂದ ಸ್ಟಾರ್ಟ್ ಮಾಡುವಂಥದ್ದು, ಈ ಥರ. ಲೈಕ್ ದೇ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ದ್ಯಾಟ್ ದೇ ಹ್ಯಾಡ್ ವನ್ ದ ಮ್ಯಾಚ್ ಅಂತ. ಓಕೆ, ಆ್ಯಂಡ್ oh, I forgot to bring my book, he said. She exclaimed with regret.
that she had forgotten to bring her book ಅಂತ. And look at this example. Bravo, we have done well, teacher said. Okay, the teacher exclaimed with appreciation that I had done well anta. Then alas, the old man is dead, they said. ಇಲ್ಲಿ ಒಂದು ದುಃಖವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ದೇ ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ ಅಂತ ಮಾಡಬೇಕು, ದಟ್ ದ ಓಲ್ಡ್ ಮ್ಯಾನ್ ವಾಸ್ ಡೆಡ್ ಅಂತ. ದೆನ್ ಲುಕ್ ಎಟ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆನ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ಸ್. ಇದ್ರ ಮೇಲೂ ಕೂಡ ಒಂದು ಫಿಕ್ಸ್ಡ್ ಕ್ವೆಶನ್ ಇರುತ್ತೆ. ಸೊ ಈ 23-24 ಕ್ವೆಶನ್ ಪೇಪರ್ಸನ್ನು ಇಫ್ ಯು ಗೋ ಥ್ರೋ ಒಂದು ಯೂಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿರ್ತಾರೆ. ಸೊ ಹಿ ಡ್ಯಾಶ್ ಟು ದ ಮಾರ್ಕೆಟ್ ಎವ್ರಿ ಸಂಡೇ ಅಂತ ಇದೆ ನೋಡಿ. ಎವ್ರಿ ಸಂಡೇ ಇದು ಒಂದು ಪ್ಲ್ಯಾಂಡ್ ಆ್ಯಕ್ಷನ್ ಆಗಿರೋದ್ರಿಂದ ಹಿ ಡ್ಯಾಶ್ he goes to the market every ಸಂಡೇ. ಯಾಕೆಂದರೆ ಇದು ಒಂದು ಹ್ಯಾಬಿಚುವಲ್ ಆ್ಯಕ್ಷನ್ ಆಗುತ್ತೆ, ಒಂದು ಪ್ರತಿ ವಾರ ಅಂತ ನೋಡಿ, ಎವ್ರಿ ಸಂಡೇ ಹೋಗ್ತಾನೆ ಅಂತ. ಓಕೆ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಮತ್ತು ಹಿ ಪ್ಲಸ್ V1 ಪ್ಲಸ್ ಸಬ್ಜೆಕ್ಟ್ ಇರೋದ್ರಿಂದ ನಾವು ಹಿ ಗೋಸ್ ಟು ದ ಮಾರ್ಕೆಟ್ ಎವ್ರಿ ಸಂಡೇ ಅಂತ ಹ್ಯಾಬಿಚುವಲ್ ಆ್ಯಕ್ಷನ್ ಇದ್ದಾಗ. ದೆನ್ ನೆಕ್ಸ್ಟ್ ಕ್ವೆಶನ್ಸ್ ನೋಡೋದಾದರೆ ದೇ ಡ್ಯಾಶ್ ಫುಟ್ಬಾಲ್ ಎಟ್ ದ ಮೊಮೆಂಟ್. ಎಟ್ ದ ಮೊಮೆಂಟ್ ಇದೆ ನೋಡಿ, ಇಟ್ ಇಂಡಿಕೇಟ್ಸ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಅಂತ. ಎಟ್ ದ ಮೊಮೆಂಟ್ ಅಂದರೆ ಈ ಕ್ಷಣದಲ್ಲಿ ಅಲ್ಲಿ ನಡೀತಾ ಇದೆ ಅಂತ ಅಂದಂಗೆ ಅದು. ಓಕೆ, ಮೀನ್ಸ್ ಆರ್ ಪ್ಲೇಯಿಂಗ್ ಅಂತ ಬರಬೇಕಿಲ್ಲಿ. ಪ್ಲೇ ಅಂತಂದರೆ ಅಗೇನ್ ಇಟ್ ಬಿಕಮ್ಸ್ ವಾಟ್ ಯು ಕಾಲ್ ಫ್ಯೂಚರ್ ಆಗುತ್ತೆ, ಅಂದರೆ ಆಗ ನಡೆಯುತ್ತದೆ, ಮಾಡುತ್ತದೆ. ಪ್ಲೇಸ್ ಅಂದರೂ ಕೂಡ ಒಂದು ಇಂಡೆಫಿನಿಟನ್ನು ಸೂಚಿಸುತ್ತೆ. ಪ್ಲೇಡ್ ಅಂದರೆ ಪಾಸ್ಟ್ ಟೆನ್ಸನ್ನು ಸೂಚಿಸುತ್ತೆ. ಸೊ ಹಾಗೆ ಎಟ್ ದ ಮೊಮೆಂಟ್ ಅಂದರೆ ಇಟ್ಸ್ ಗೋಯಿಂಗ್ ಆನ್, ಅಂದರೆ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಅಂದಾಗ ಕಂಟಿನ್ಯೂಸ್ ಟೆನ್ಸಿಗೆ ಬರುತ್ತೆ. ಸೊ ಆರ್ ಪ್ಲೇಯಿಂಗ್ ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ. ಸೊ ಎಟ್ ದ ಮೊಮೆಂಟ್ ಇಟ್ ಇಂಡಿಕೇಟ್ಸ್ ನಥಿಂಗ್ ಬಟ್ ಆಸ್ ಐ ಸೈಡ್ ಪ್ರೆಸೆಂಟ್ ಕಂಟಿನ್ಯೂಸ್. ಓಕೆ, ದೆನ್ ಲುಕ್ ಎಟ್ ದ ನೆಕ್ಸ್ಟ್ ಎಕ್ಸಾಂಪಲ್. ಐ ಡ್ಯಾಶ್ ಮೈ ಹೋಮ್ವರ್ಕ್ ಬಿಫೋರ್ ಹಿ ಕೇಮ್ ಅಂತ ಇದೆ ನೋಡಿ. ಇಲ್ಲಿ ಏನಾಗಿದೆ, ಐ ಡ್ಯಾಶ್ ಮೈ ಹೋಮ್ವರ್ಕ್ ಬಿಫೋರ್ ಹಿ ಕೇಮ್ ಅನ್ನುವಂಥ ಆಲ್ರೆಡಿ ಒಂದು ಆ್ಯಕ್ಷನ್ ಮುಗಿದಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಈಗ ನೆಕ್ಸ್ಟ್ ಹಿಂದಿನ ಪಾರ್ಟ್ ಏನಿರಬೇಕು, ಅದು ಪ್ರೆಸೆಂಟಲ್ಲಿರಬೇಕಾ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿರಬೇಕಾ, ಪಾಸ್ಟ್ ಪರ್ಫೆಕ್ಟಲ್ಲಿರಬೇಕಾ ಅಂತ ನೋಡೋದಾದರೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡಿದರೆ, ಸಿ ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಹಿ ಕೇಮ್ ಅಂತ. ಅವನು ಬರೋದಕ್ಕಿಂತ ಮುಂಚಿತವಾಗಿ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೆ ಅಂತ ಹೇಳ್ತೀವಿ ನಾವು. ಸೊ ಈ ಥರ. ಓಕೆ, ಇಲ್ಲಿ ಒನ್ ಪಾಸ್ಟ್ ಆ್ಯಕ್ಷನ್ ಬಿಫೋರ್ ಅನದರ್ ಆಗಿದೆ. ಸೊ ದೇರ್ ಫಾರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಬೇಕಲ್ಲಿ. ಓಕೆ, ದೆನ್ ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ಓಕೆ, ರೈಸಸ್, ರೈಸಿಂಗ್, ಈಸ್ ರೈಸಿಂಗ್. ಇಲ್ಲಿ ರೈಸಸ್ ಅನ್ನುವಂಥದ್ದು, ದ ಸನ್ ರೈಸಸ್ ಇನ್ ದ ಈಸ್ಟ್, ಇದು ಒಂದು ಯೂನಿವರ್ಸಲ್ ಟ್ರುತ್ ಇದು. ಓಕೆ, ಸೊ ಆಟೋಮೆಟಿಕಲಿ ಇಲ್ಲಿ ಏನು ಚೇಂಜಸ್ ಇರೋದಿಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನೇ ಉಪಯೋಗಿಸ್ಬೇಕು ಅಂತ. ದೆನ್ ನೆಕ್ಸ್ಟ್ ಕ್ವೆಶನ್, ಸಿ ಡ್ಯಾಶ್ ಹಿಯರ್ ಸಿನ್ಸ್ 2018 ಅಂತ ಇದೆ. ಲಿವ್ಡ್, ಹ್ಯಾಸ್ ಬೀನ್ ಲಿವಿಂಗ್, ಈಸ್ ಲಿವಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹಿ ಡ್ಯಾಶ್ ಹಿಯರ್ ಸಿನ್ಸ್ 2018 ಅಂತ. ಈ ಸಿನ್ಸ್ ಬಂದಾಗ ಏನು ಮಾಡಬೇಕು ಅಂತಂದರೆ ನಾವು ಹ್ಯಾಸ್ ಬೀನ್ ಅನ್ನು ತೆಗೆದುಕೋಬೇಕು. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಸಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 2018 ಅಂದರೆ ಅವಳು ಇಲ್ಲಿ 2018ರಿಂದ ಇಲ್ಲಿಯೇ ವಾಸಿಸುತ್ತಿದ್ದಾಳೆ. ಸ್ಟಿಲ್ ಸಿ ಇಸ್ ದೇರ್. ಸೊ ಸಿನ್ಸ್ ಅಂತ ಅವಾಗ ತೆಗೆದುಕೋಬೇಕು. ಇಲ್ಲಿ ಜೊತೆಗೆ ಹ್ಯಾಸ್ ಬೀನ್ ಲಿವಿಂಗ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ದೆನ್ ನೆಕ್ಸ್ಟ್ ಕ್ವೆಶನ್, ವೆನ್ ಐ ರೀಚ್ ದ ಸ್ಟೇಷನ್ ದ ಟ್ರೈನ್ ಡ್ಯಾಶ್. ಇಲ್ಲಿ ಆಲ್ರೆಡಿ ಫಸ್ಟ್ ಪಾರ್ಟು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ದೆನ್ ಸೆಕೆಂಡ್ ಪಾರ್ಟ್ ಏನಾಗಬೇಕು, ಒಂದು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಸೊ ಹಾಗಾಗಿ ಏನಾಗುತ್ತೆ, ವೆನ್ ಐ ರೀಚ್ ದ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಂತ. ಒಂದು ಪಾಸ್ಟ್ ಆ್ಯಕ್ಷನ್ ಬಿಫೋರ್ ಪಾಸ್ಟ್ ಆ್ಯಕ್ಷನ್ ಬಂದರೆ ನೆಕ್ಸ್ಟ್ ಟೆನ್ಸ್ ಏನಿರಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸೇ ಇರಬೇಕಲ್ಲಿ. ಓಕೆ, ನೆಕ್ಸ್ಟ್ ಮುಂದಿನ ಎಕ್ಸಾಂಪಲ್ ನೋಡೋದಾದರೆ, ಲಿಸನ್ ಸಮ್ ಒನ್ ಡ್ಯಾಶ್ ಎಟ್ ದ ಡೋರ್. ನಾಕ್ಸ್, ಈಸ್ ನಾಕಿಂಗ್, ನಾಕ್ಡ್. ಲಿಸನ್ ಸಮ್ ಒನ್ ಡ್ಯಾಶ್ ಎಟ್ ದ ಡೋರ್. ಇಲ್ಲಿ ನೋಡೋದಾದರೆ ಸಮ್ ಒನ್ ಈಸ್ ನಾಕಿಂಗ್, ಈಗ ಪ್ರೆಸೆಂಟ್ ಲಿಸನ್, ಈಗ ಕೇಳಿಸ್ಕೊಳ್ಳಿ, ಅಲ್ಲಿ ಯಾರೋ ಬಡಿತಾ ಇದ್ದಾರೆ ಅಂದರೆ ಆ್ಯಕ್ಷನ್, ಇಟ್ ಇಂಡಿಕೇಟ್ಸ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಅಂತ. ಓಕೆ, ಲಿಸನ್, ಲುಕ್ ಈ ಥರ ಇದ್ದರೆ ಅದು ಆ್ಯಕ್ಷನ್ ಹ್ಯಾಪ್ನಿಂಗ್ ನೌ ಅಂತ. ಅದು ಇಟ್ ಇಂಡಿಕೇಟ್ಸ್ ದಿ ಕಂಟಿನ್ಯೂಸ್ ಟೆನ್ಸ್. ಮತ್ತು ಎಂಥದ್ದು, ಪ್ರೆಸೆಂಟ್ ಕಂಟಿನ್ಯೂಸ್. ಸಮ್ ಒನ್ ಈಸ್ ನಾಕಿಂಗ್ ಎಟ್ ದ ಡೋರ್ ಅಂತ. ದೆನ್ ಐ ಡ್ಯಾಶ್ ಹಿಮ್ ಯೆಸ್ಟರ್ಡೇ. ಇಲ್ಲಿ ಆಲ್ರೆಡಿ ಆ್ಯಕ್ಷನ್ ಮುಗಿದಿದೆ. ಸೊ ಇಲ್ಲಿ ಏನು ಮಾಡಬೇಕು, ಒಂದು V2 ಫಾರ್ಮ್ ಆಫ್ ದ ವರ್ಬ್ ಯಾವುದಿದೆ ನೋಡಬೇಕು. ಐ ಮೆಟ್ ಹಿಮ್ ಯೆಸ್ಟರ್ಡೇ ಅಂತ ಆಗುತ್ತೆ. ಓಕೆ, ಐ ಮೆಟ್ ಹಿಮ್ ಯೆಸ್ಟರ್ಡೇ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಆಲ್ರೆಡಿ ಮುಗಿದು ಯೆಸ್ಟರ್ಡೇ ಅಂತ ಬಂದಿದೆ ಅಂದಮೇಲೆ ಅಲ್ಲಿ ನೆಕ್ಸ್ಟ್ ಏನಾಗಬೇಕು, ಸಬ್ಜೆಕ್ಟ್ ಆದಮೇಲೆ V2 ಫಾರ್ಮ್ ಆಫ್ ದ ವರ್ಬ್ ಬರಬೇಕು. ನೆಕ್ಸ್ಟ್ ಎಕ್ಸಾಂಪಲ್,
ಹಿ ಡ್ಯಾಶ್ ಈಸ್ ಹೋಮ್ವರ್ಕ್ ಎವ್ರಿ ಈವ್ನಿಂಗ್ ಇದೆ ನೋಡಿ. ಎವ್ರಿ ಈವ್ನಿಂಗ್ ಇದು ಒಂದು ಪ್ಲ್ಯಾನ್ಡ್ ಆ್ಯಕ್ಷನ್ ಇದೆ, ರೆಗ್ಯುಲರ್ ರೂಟೀನ್ ಟೈಪ್ ಇದೆ. ಹಾಗಾಗಿ ಏನು ಮಾಡಬೇಕು, ಹಿ ಡಸ್ ಹೀಸ್ ಹೋಮ್ವರ್ಕ್ ಎವ್ರಿ ಈವ್ನಿಂಗ್ ಅಂತ ಆಗಬೇಕು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಲಸ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ. ಓಕೆ, ಇದು ಪ್ರತಿ ಈವ್ನಿಂಗ್ ಒಂದು ಪ್ಲ್ಯಾನ್ಡ್ ಆ್ಯಕ್ಷನ್, ಪ್ರತಿದಿನ ಮಾಡುವಂಥದ್ದು, ಲೈಕ್ ದ್ಯಾಟ್. ದೆನ್ ವಿ ಡ್ಯಾಶ್ ಟು ಡೆಲ್ಲಿ ನೆಕ್ಸ್ಟ್ ಮಂತ್. ನೋಡಿ, ಗೋ, ಗೋಯಿಂಗ್, ವಿಲ್ ಗೋ, ವರ್ ಗೋಯಿಂಗ್ ಇದೆ. ವರ್ ಗೋಯಿಂಗ್ ಅಂತೂ ಬರೋದೇ ಇಲ್ಲ, ಯಾಕೆ ನೆಕ್ಸ್ಟ್ ಮಂತ್ ಅದೇ ಇದೆ, ಫ್ಯೂಚರ್ ಪ್ಲ್ಯಾನ್ ಇದೆ ಇಲ್ಲಿ. ಸೊ ಏನಾಗುತ್ತೆ, ವಿ ಗೋ, ವಿ ಗೋಯಿಂಗ್, ವಿಲ್ ಗೋ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ನೋಡಿದರೆ ನಾವು ವಿ ವಿಲ್ ಗೋ ಟು ದಿಲ್ಲಿ ನೆಕ್ಸ್ಟ್ ಮಂತ್. ಇಲ್ಲಿ ಫ್ಯೂಚರ್ ಟೈಮ್ ಎಕ್ಸ್ಪ್ರೆಷನ್, ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಆಗಿದೆ, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್ ಟೆನ್ಸ್. ಓಕೆ, ಮುಂದೆ ಆಗುವಂಥದ್ದು, ಮುಂದಂತಿಗೆ ದೆಹಲಿಗೆ ಹೋಗುವೆವು ಅಂತ ಇದೆ ಅಲ್ಲ, ವಿ ವಿಲ್ ಗೋ ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಪಾಸ್ ಆರ್ ಯು ವಿಲ್ ಸಕ್ಸೀಡ್ ಅಂತ ಇದೆ. ಇದು ಇಫ್ ಕ್ಲಾಸದ ಮೊದಲನೇ ಕಂಡೀಷನ್, ಇದು ಫಸ್ಟ್ ಕಂಡೀಷನ್. ಇದು ಒಂದು ಓಪನ್ ಕಂಡೀಷನ್ ಅಂತಲೂ ಕರಿತೀವಿ ಇಫ್ ಕ್ಲಾಸಿಗೆ. ಇಫ್ ಕ್ಲಾಸಲ್ಲಿ 3 ಕಂಡೀಷನ್ ಬರ್ತವೆ, ಓಪನ್ನು, ಇಂಪ್ರೊಬೇಬಲ್ ಆ್ಯಂಡ್ ಇಂಪಾಸಿಬಲ್ ಕಂಡೀಷನ್ಸ್ ಬರುತ್ತೆ. ಇಫ್ ಕ್ಲಾಸ್ ಫಸ್ಟ್ ಕಂಡೀಷನಲ್ಲಿ ಏನಿರುತ್ತೆ, ಇಫ್ ಯು ವರ್ಕ್ ಹಾರ್ಡ್, ಇದು ಫಸ್ಟ್ ಪಾರ್ಟ್ ಏನಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಓಕೆ, ನೆಕ್ಸ್ಟ್ ಪಾರ್ಟು ಕೂಡ ಒಂದು ಸಿಂಪಲ್ ಫ್ಯೂಚರ್ ಇರುತ್ತೆ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್ ಅಂತ. ನೀವು ಕಠಿಣ ಪರಿಶ್ರಮ ಮಾಡಿದರೆ ನೀವು ಯಶಸ್ವಿ ಸಿಗುತ್ತೆ ಅಂತ, ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಒಂದಿಷ್ಟು ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು. ಸೊ ವಿಲ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ ಇಲ್ಲಿ ಫಸ್ಟ್ ಕಂಡೀಷನಲ್. ಓಕೆ, ಇಫ್ ಪ್ಲಸ್ ಪ್ರೆಸೆಂಟ್ ಇರುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಈಸ್, ಸಿ ಡ್ಯಾಶ್ ಆಲ್ರೆಡಿ ಡ್ಯಾಶ್ ಹರ್ ಬ್ರೇಕ್ಫಾಸ್ಟ್. ನೋಡಿ, ಇಲ್ಲಿ ಡ್ಯಾಶ್ ಆಲ್ರೆಡಿ ಅಂತ ಬಂದಿದೆ, ಇಟ್ ಇಂಡಿಕೇಟ್ಸ್ ಒಂದು ಆ್ಯಕ್ಷನ್ ಮುಗಿದಿದೆ ಅಂತ ಅರ್ಥ ಸ್ವಲ್ಪ. ಓಕೆ, ಅದಕ್ಕೆ ಏನು ಮಾಡಬೇಕು, ಸಿ ಹ್ಯಾಸ್ ಆಲ್ರೆಡಿ ಈಟನ್ ಹರ್ ಬ್ರೇಕ್ಫಾಸ್ಟ್ ಅಂತ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಜಸ್ಟ್ ಮುಗಿದಿರುತ್ತೆ ನೋಡಿ, ಜಸ್ಟ್ ಒಂದು ಆ್ಯಕ್ಷನ್ ಮುಗಿದಿರುತ್ತೆ, ಅದ್ರ ಬಗ್ಗೆ ಮಾತಾಡೋದಾದರೆ ವಿಲ್ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು. ಆ್ಯಂಡ್ ದೇರ್ ಫಾರ್ ಸಿ ಹ್ಯಾಸ್ ಆಲ್ರೆಡಿ ಈಟನ್ ಹರ್ ಬ್ರೇಕ್ಫಾಸ್ಟ್ ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ಕ್ವೆಶನ್ ನೋಡಿ, ದ ಚಿಲ್ಡ್ರನ್ ಡ್ಯಾಶ್ ಹ್ಯಾಪಿಲಿ ಇನ್ ದ ಪಾರ್ಕ್. ನಾವು ಅಂತ ಇದೆಯಲ್ಲ, ಇಟ್ ಇಂಡಿಕೇಟ್ಸ್ ಪ್ರೆಸೆಂಟ್ ಟೆನ್ಸ್, ಅದು ಕಂಟಿನ್ಯೂಸ್ ಟೆನ್ಸ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಹ್ಯಾಪಿಲಿ ಇನ್ ದ ಪಾರ್ಕ್ ನಾವು ಅಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಬೈ 2030 ಸೈಂಟಿಸ್ಟ್ಸ್ ಡ್ಯಾಶ್ ಎ ಕ್ಯೂರ್ ಫಾರ್ ಕ್ಯಾನ್ಸರ್. ಫೈಂಡ್, ಫೌಂಡ್, ವಿಲ್ ಫೈಂಡ್, ವಿಲ್ ಹ್ಯಾವ್ ಫೌಂಡ್ ಅಂತ ಕೇಳಿದ್ದಾರೆ. ನೋಡಿ, ಬೈ 2030 2030 ವೇಳೆಗೆ ವಿಜ್ಞಾನಿಗಳು ಒಂದು ಕ್ಯಾನ್ಸರಿಗೆ ಔಷಧಿಯನ್ನು ಕಂಡು ಹಿಡಿತಾರೆ ಅಂತ ಇದೆ. ಫೈಂಡ್, ಫೌಂಡ್, ವಿಲ್ ಫೈಂಡ್, ವಿಚ್ ಒನ್ ಈಸ್ ದ ರೈಟ್ ಒನ್? ಹಿಯರ್ ದ ರೈಟ್ ಒನ್ ಈಸ್ ದಟ್ ವಿಲ್ ಹ್ಯಾವ್ ಫೌಂಡ್ ಅಂತ. ಮುಂದೆ ಆಗುವಂಥದ್ದು ಫ್ಯೂಚರಲ್ಲಿ, ಮುಂದೆ 2030 ಒಳಗೆ ಇಷ್ಟೊತ್ತಿಗೆ ಅವರು ಒಂದು ಕ್ಯಾನ್ಸರ್ಗೆ ಔಷಧಿ ಚಿಕಿತ್ಸೆನ ಹುಡುಕಿರ್ತಾರೆ ಅಂತ, ವಿಲ್ ಹ್ಯಾವ್ ಫೌಂಡ್ ಅಂತ, ಈ ಥರ. ದೆನ್ ನೆಕ್ಸ್ಟ್ ಕ್ವೆಶನ್, ಐ ಡ್ಯಾಶ್ ಮೈ ಕೀಸ್, ಐ ಕಾಂಟ್ ಫೈಂಡ್ ದೆಮ್. ಐ ಲೂಸ್, ಲಾಸ್ಟ್, ಹ್ಯಾವ್ ಲಾಸ್ಟ್, ಹ್ಯಾಡ್ ಲಾಸ್ಟ್. ಓಕೆ, ಇಲ್ಲಿ ಏನಿದೆ, ಐ ಕಾಂಟ್ ಫೈಂಡ್ ದೆಮ್ ಅಂತಿದೆ, ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಅಂತ ಆಗುತ್ತೆ. ರಿಸಲ್ಟ್ ಇನ್ ಪ್ರೆಸೆಂಟ್. ಓಕೆ, ಇಟ್ ಇಂಡಿಕೇಟ್ಸ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ. ಐ ಕಾಂಟ್ ಫೈಂಡ್ ದೆಮ್ ಅಂತ ಇದೆಲ್ಲ, ನಾನು ನನ್ನ ಚಾವಿಗಳನ್ನು ಕಳೆದುಕೊಂಡಿದ್ದೇನೆ, ಕಾಣ್ತಾ ಇಲ್ಲ ಅಂತ, ಐ ಹ್ಯಾವ್ ಲಾಸ್ಟ್ ಅನ್ನುವಂಥದ್ದು. ದೆನ್ ಹಿ ಡ್ಯಾಶ್ ಇನ್ ದಿಸ್ ಸ್ಕೂಲ್ ಫಾರ್ 10 years ಬಿಫೋರ್ ಹಿ ರಿಸೈನ್ಡ್. ಇಲ್ಲಿನೂ ಕೂಡ ನೋಡಿ, ಬಿಫೋರ್ ಹಿ ರಿಸೈನ್ಡ್ ಅನ್ನುವಂಥದ್ದು ಒಂದು ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ಇದರ ನೆಕ್ಸ್ಟ್ ಏನಿರಬೇಕು, ಹಿಂದೆ ಒಂದು ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಅಂತ ಬರಬೇಕು. ಸೊ ಈ ಹ್ಯಾಡ್ ವರ್ಕ್, ಈ ಹ್ಯಾಡ್ ಥಾಟ್ ಇನ್ ದಿಸ್ ಸ್ಕೂಲ್, he has taught in the school for 10 years before he resigned ಅಂತ. ಆ್ಯಕ್ಷನ್ ಕಂಪ್ಲೀಟೆಡ್ ಬಿಫೋರ್ ಅನದರ್ ಪಾಸ್ಟ್ ಟೆನ್ಸ್ ಇದೆ, ಇಟ್ ಈಸ್ ಫಾಲೋಡ್ ಬೈ ದಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ. ನೆಕ್ಸ್ಟ್ ಒನ್ ಈಸ್, ಬೈ ದ ಟೈಮ್ ವಿ ರೀಚ್ ದ ಹಾಲ್ ದ ಮೂವಿ ಡ್ಯಾಶ್ ವಿಲ್ ಸ್ಟಾರ್ಟ್, ವುಡ್ ಸ್ಟಾರ್ಟ್, ವಿಲ್ ಹ್ಯಾವ್ ಸ್ಟಾರ್ಟೆಡ್, ಹ್ಯಾಸ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ. ಬೈ ದ ಟೈಮ್ ವಿ ರೀಚ್ ದ ಹಾಲ್, ನಾವು ಅಲ್ಲಿ ಹೋಗೋಷ್ಟರಲ್ಲಿ ದ ಫಿಲ್ಮು ಶುರು ಆಗಿರುತ್ತೆ ಅಂತ ಹೇಳ್ತೀವಿ, ವಿಲ್ ಹ್ಯಾವ್ ಸ್ಟಾರ್ಟೆಡ್ ಅಂತ. So therefore will have started is the right one. Future perfect with by the time ಕೊಟ್ಟಿದ್ದಾರೆ. And next example, he sees he speaks as if he dash everything ಅಂತ. He speaks as if he knew everything ಅಂತ. ಇಲ್ಲಿ ಅವನು ಮಾತಾಡ್ತಾ ಇದ್ದಾನೆ, ಅವನಿಗೆಲ್ಲವೂ ಗೊತ್ತಿದೆ ಅಂತ he knew ಅಂತ ಆಗುತ್ತೆ. as if, as though ಈ ಥರ ಬಂದಾಗ ಒಂದು ಅನ್ರಿಯಲ್ ಕಂಡೀಷನ್ ಇರ್ತದೆ. ಸೊ ಅಲ್ಲಿ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡಬೇಕು ಅಂತ. Then next one, neither Ramesh nor his friends,
ಡ್ಯಾಶ್ ಪ್ರೆಸೆಂಟ್ ಟುಡೇ. ನೋಡಿ ಇಲ್ಲಿ ಇದು ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ. ನೀದರ್ ರಮೇಶ್ ನಾರ್ ಹಿಸ್ ಫ್ರೆಂಡ್ಸ್. ರಮೇಶನೂ ಇಲ್ಲ, ಅವನ ಫ್ರೆಂಡ್ಸೂ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಬಂದಿದೆಯಲ್ಲ, ಅಲ್ಲಿ ಅದ್ರ ಮುಂದೆ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂತ ಕೇಳಿದ್ದಾರೆ. ಈಸು, ಆರು, ವಾಸು, ಬಿ ಅಂತ ಕೇಳಿದ್ದಾರೆ. ಯಾವಾಗಲೂ ದ ಸಬ್ಜೆಕ್ಟ್ ಅಗ್ರೀಸ್ ವಿತ್ ದಿ ನಿಯರೆಸ್ಟ್ ವರ್ಬ್ ಯಾವುದಿರುತ್ತೆ ನೋಡಿ. ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬನ್ನು ತೆಗೋಬೇಕು, ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ವರ್ಬ್. ಸೊ ಹಾಗಾಗಿ ಇಯರ್ ಆರ್ ಅನ್ನುವಂಥದ್ದು. ಇಲ್ಲಿ ಫ್ರೆಂಡ್ಸ್ ಅನ್ನುವಂಥದ್ದು ಪ್ಲೂರಲ್ ಇದೆ. ಸೊ ವೆನ್ ನೀದರ್ ನಾರ್ ವರ್ಬ್ ಅಗ್ರೀಸ್ ವಿತ್ ದ ನಿಯರೆಸ್ಟ್ ಸಬ್ಜೆಕ್ಟ್ ಆಸ್ ಐ ಸೆಡ್. ಸೊ ಹೀಸ್ ಫ್ರೆಂಡ್ಸ್ ಆರ್ ಅಬ್ಸೆಂಟ್ ಟುಡೇ ಅಂತ. ಆ್ಯಂಡ್ ಒನ್ ಆಫ್ ದ ಬಾಯ್ಸ್ ಅಬ್ಸೆಂಟ್ ಟುಡೇ ಅಂತ ಇದೆ. ಒನ್ ಆಫ್ ದ ಬಾಯ್ಸ್, ಹುಡುಗರಲ್ಲಿ ಒಬ್ಬ ಅಂದಾಗ ಸಿಂಗ್ಯುಲರ್ ಅಂತ ಕನ್ಸಿಡರ್ ಆಗುತ್ತೆ ಇಲ್ಲಿ. ಸೊ ಈಸ್ ತಗೋಬೇಕು. ಸೊ ದೇರ್ ಫಾರ್ ದಟ್ ಈಸ್ ಈಸ್. ಒನ್ ಆಫ್ ದ ಬಾಯ್ಸ್ ಈಸ್ ಅಬ್ಸೆಂಟ್ ಟುಡೇ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಇಫ್ ಹಿ ಡ್ಯಾಶ್ ಅರ್ಲಿಯರ್ ಯು ವುಡ್ ನಾಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್. ಇದು ಇಫ್ ಕ್ಲಾಸಿಂದ ಥರ್ಡ್ ಕಂಡೀಷನ್ ಇಲ್ಲಿದೆ ನೋಡಿ. ಇಲ್ಲಿ ಯಾಕೆ ಅಂತಂದ್ರೆ, ಇಫ್ ಹಿ ಹ್ಯಾಡ್ ಅರೈವ್ಡ್ ಅರ್ಲಿಯರ್ ಯು ವುಡ್ ನಾಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್ ಅಂತ. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಓಕೆ, ಇಫ್ ಹಿ ಹ್ಯಾಡ್ ಅರೈವ್ಡ್ ಅರ್ಲಿಯರ್, ಅವನು ಒಂದು ವೇಳೆ ಬೇಗ ಬಂದಿದ್ದರೆ ಅವನು ಒಂದು ಟ್ರೈನನ್ನು ಮಿಸ್ ಮಾಡಿಕೊಳ್ಳುತ್ತಿರಲಿಲ್ಲ, ಈ ಥರ ಹೇಳುವಂಥದ್ದು. ಇಫ್ ಹಿ ಹ್ಯಾಡ್ ಕಮ್ ಅರ್ಲಿ, ಇದು ಇಫ್ ಕ್ಲಾಸದ್ದು ಥರ್ಡ್ ಕಂಡೀಷನ್ ಇದೆ. ಸೊ ಹಾಗಾಗಿ ಹ್ಯಾಡ್ ಅರೈವ್ಡ್ ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ದ ನ್ಯೂಸ್ ಡ್ಯಾಶ್ ಶಾಕಿಂಗ್. ದ ನ್ಯೂಸ್ ಈಸ್ ಶಾಕಿಂಗ್ ಅಂತ ಹೇಳ್ಬೋದು ನಾವು. ದ ನ್ಯೂಸ್ ವರ್ ಬರೋಂಗಿಲ್ಲ, ನ್ಯೂಸ್ ಆರ್ನು ಬರೋಂಗಿಲ್ಲ, ನ್ಯೂಸ್ ಬಿನೂ ಬರಲ್ಲ. ಇಲ್ಲಿ ನ್ಯೂಸ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡ್ತೀವಿ. ಇಟ್ಸ್ ಅ ಸಿಂಗ್ಯುಲರ್ ನಾವು ಟೈಪ್. ಓಕೆ, ಸೊ ನ್ಯೂಸ್ ಈಸ್ ಅಂತ. ಓಕೆ, ನ್ಯೂಸ್ ಈಸ್ ಈಕ್ವಲ್ ಟು ಸಿಂಗ್ಯುಲರ್ ಅದು. ದೆನ್ ನೆಕ್ಸ್ಟ್, ದ ಕ್ಯಾಟಲ್ ಡ್ಯಾಶ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ದ ಕ್ಯಾಟಲ್ ನೋಡಿ, ಇಲ್ಲಿ ಕೊಟ್ಟಿರೋ ಒಂದು ಸಬ್ಜೆಕ್ಟ್ ಏನಿದೆ ಇಟ್ ಸೆಲ್ಫ್ ಈಸ್ ಅ ಪ್ಲೂರಲ್ ಇದೆ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ದ ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅಂತ ಆಗಬೇಕು. ಈಸ್ ಬರೋಂಗಿಲ್ಲ, ಇಲ್ಲಿ ಕ್ಯಾಟಲ್ ಅನ್ನುವಂಥದ್ದು ಪ್ಲೂರಲ್ ಇದೆ. ವಾಸ್ ಬರೋಂಗಿಲ್ಲ, ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ ದ ಕ್ಯಾಟಲ್. ಓಕೆ, ಇಲ್ಲಿ ಪ್ಲೂರಲಿಂದ ವಾಸ್ ಅಂತೂ ಸೂಟೇಬಲ್ ಆಗೋದಿಲ್ಲ. ದೆನ್ ಹ್ಯಾಸೂ ಬರೋಲ್ಲ, ಯಾಕಂದ್ರೆ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಸ್ ಯೂಸ್ ಮಾಡ್ತೀವಿ ನಾವು. ಸೊ ದೇರ್ ಫೋರ್ ದ ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅನ್ನುವಂಥದ್ದು. ಕ್ಯಾಟಲ್ ಇಟ್ಸ್ ಇಸ್ ಅ ಪ್ಲೂರಲ್. ಲೈಕ್ ನಾಟ್ ಓನ್ಲಿ ಕ್ಯಾಟಲ್, ಪೀಪಲ್ ಇದೆ. ಓಕೆ, ಫರ್ನಿಚರ್, ಈ ಥರದ್ದು ಟ್ರೌಸರ್ಸ್, ಸೀಸರ್ಸ್, ಇವೆಲ್ಲ ಪ್ಲೂರಲ್ ಫಾರ್ಮಲ್ಲಿ ಯೂಸ್ ಆಗ್ತವೆ. ನೆಕ್ಸ್ಟ್ ಒನ್, ದ ಕಮಿಟಿ ಡ್ಯಾಶ್ ಡಿಸೈಡೆಡ್ ಟು ಪೋಸ್ಟ್ಪೋನ್ ದ ಮೀಟಿಂಗ್. ದ ಕಮಿಟಿ ಇಲ್ಲಿ ನೋಡಿ, ಇದು ಕೂಡ ಒಂದು ಸಿಂಗ್ಯುಲರ್ ನೌನಾಗೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಅಂತ ಆಗುತ್ತೆ. ಹ್ಯಾಸ್ ಡಿಸೈಡೆಡ್. ಓಕೆ, ಒಂದು ಕಲೆಕ್ಟಿವ್ ನೌನ್ ಯೂಸ್ಡ್ ಆಸ್ ಅ ಸಿಂಗ್ಯುಲರ್ ಯೂನಿಟ್ ಆಗುತ್ತೆ. ಓಕೆ, ದ ಕಮಿಟಿ ಹ್ಯಾಸ್ ಡಿಸೈಡೆಡ್. ದೆನ್ ನೆಕ್ಸ್ಟ್ ಎಕ್ಸಾಂಪಲ್, ಐ ವಿಶ್ ಐ ಡ್ಯಾಶ್ ಎ ಕಾರ್ ಅಂತ ಇದೆ. ಐ ವಿಶ್, ನನಗೆ ಅನಿಸ್ತಾ ಇತ್ತು ನನ್ನ ಕಡೆನೂ ಒಂದು ಕಾರು ಇರಬೇಕಿತ್ತು ಅಂತ ಅನಿಸೋಲ್ಲಿ. ಐ ವಿಶ್ ಇಫ್ ಐ ಹ್ಯಾಡ್ ಎ ಕಾರ್ ಅಂತ. ಇಲ್ಲಿ ಹ್ಯಾಡ್ ಅನ್ನುವಂಥದ್ದು ಸೂಟಬಲ್ ಆಗುತ್ತೆ. ವಿಶ್ ಅಬೌಟ್ ಪ್ರೆಸೆಂಟ್ ಅಂಡ್ ರಿಯಲ್ ಸಿಚುವೇಶನ್ ಅನ್ನುವಂಥದ್ದು. ಓಕೆ, ಪಾಸ್ಟ್ ಟೆನ್ಸ್ ಫಾರ್ಮ್. ನೆಕ್ಸ್ಟ್ ಒನ್, ಸಿ ಡ್ಯಾಶ್ ದ ಪಿಯಾನೋ ವೆನ್ ಐ ವಿಸಿಟೆಡ್ ಹರ್. ಓಕೆ, ನೋಡಿ ಇಲ್ಲಿ ವೆನ್ ಐ ವಿಸಿಟೆಡ್ ಹರ್, ಇಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಪಾಸ್ಟ್ ಟೆನ್ಸ್ ಇದೆ. ಸೊ ಹಿಂದೂ ಕೂಡ ಏನು ಬರಬೇಕು, ಪಾಸ್ಟ್ ಟೆನ್ಸೇ ಬರಬೇಕು. ಬಟ್ ಏನಾಗಬೇಕು, ಪಾಸ್ಟ್ ಕಂಟಿನ್ಯೂಸ್. ಸಿ ವಾಸ್ ಪ್ಲೇಯಿಂಗ್ ದ ಪಿಯಾನೋ ವೆನ್ ಐ ವಿಸಿಟೆಡ್ ಹರ್ ಅಂತ ಆಗುತ್ತೆ. ಸೊ ಇಲ್ಲಿ ವಾಸ್ ಪ್ಲೇಯಿಂಗ್ ಆಗಬೇಕು. ಸಿ ವಾಸ್ ಪ್ಲೇಯಿಂಗ್ ದ ಪಿಯಾನೋ ವೆನ್ ಐ ವಿಸಿಟೆಡ್ ಹರ್ ಅಂತ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್, ಬೈ ನೆಕ್ಸ್ಟ್ ಮಂತ್ ವಿ ಡ್ಯಾಶ್ ದ ಪ್ರೊಜೆಕ್ಟ್ ಅಂತ ಇದೆ. ಬೈ ನೆಕ್ಸ್ಟ್ ಮಂತ್ ಇಟ್ಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಟೈಮಲ್ಲಿ. ಬೈ ನೆಕ್ಸ್ಟ್ ಮಂತ್ ವಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರೊಜೆಕ್ಟ್ ಅಂತ ಆಗುತ್ತೆ. ಓಕೆ, ವಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಬರಬೇಕು ಇಲ್ಲಿ. ನೆಕ್ಸ್ಟ್ ಒನ್, ಈಚ್ ಆಫ್ ದ ಪ್ಲೇಯರ್ಸ್. ಇದು ಕೂಡ ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡಬೇಕು. ಈಚ್ ಆಫ್ ದ ಪ್ಲೇಯರ್ಸ್, ಪ್ರತಿಯೊಬ್ಬ ಆಟಗಾರ ಅಂತ ಕರಿತೀವಿ ನಾವು. ಓಕೆ, ಈಚ್ ಆಫ್ ದ ಪ್ಲೇಯರ್ಸ್ ಈಸ್ ಅವಾರ್ಡೆಡ್ ಎ ಮೆಡಲ್ ಅಂತ. ಓಕೆ, ಈಸ್ ಅನ್ನುವಂಥದ್ದು ಸೂಟೇಬಲ್ ಆಗುತ್ತೆ. ಈಚ್ ಆಲ್ವೇಸ್ ಟೇಕ್ಸ್ ಅ ಸಿಂಗ್ಯುಲರ್ ವರ್ಬ್ ಆಸ್ ಎ ಸೆಡ್. ಅಂಡ್ ದೆನ್ ನೆಕ್ಸ್ಟ್ ಕ್ವೆಶನ್, ದ ಪುವರ್ ಡ್ಯಾಶ್ ಆಲ್ವೇಸ್ ಆನೆಸ್ಟ್. ದ ಪುವರ್ ಆರ್ ಆಲ್ವೇಸ್ ಆನೆಸ್ಟ್. ಬಡವರು ಅಂತ ಹಾಕಿವೆ. ಇಲ್ಲಿ ಪ್ಲೂರಲ್ ನೌನ್ ಇದೆ ಇದನ್ನು ಕೂಡ. ಸೊ ಹಾಗಾಗಿ ಆರ್ ಅಂತ ಯೂಸ್ ಮಾಡಬೇಕು. ದೆನ್ ನೆಕ್ಸ್ಟ್, ಬ್ರೆಡ್ ಆ್ಯಂಡ್ ಬಟರ್ ಡ್ಯಾಶ್ ಮೈ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತ ಇದೆ ನೋಡಿ. ಬ್ರೆಡ್ ಆ್ಯಂಡ್ ಬಟರ್ ಈಸ್ ಮೈ ಫೇವ್ರೇಟ್ ಬ್ರೇಕ್ಫಾಸ್ಟ್. ಇಲ್ಲಿ ಬ್ರೆಡ್ ಬಟರು ಟುಗೆದರ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಒನ್ ಅಂತ. ಸೊ ಹಾಗಾಗಿ ಬ್ರೆಡ್ ಆ್ಯಂಡ್ ಬಟರ್, ಟೈಮ್ ಆ್ಯಂಡ್ ಟೈಡ್, ವೇಟ್ ಫಾರ್ ನನ್ ಅಂತ ಈ ಥರ. ಓಕೆ, ಸೊ ಇಲ್ಲಿ ಒಂದು ಈಸ್ ಬರುವಂಥದ್ದು. ನೆಕ್ಸ್ಟ್ ಒನ್, ಸಿ ಡ್ಯಾಶ್ ಲರ್ನ್ಡ್
ಟು ಲಂಡನ್ ಲಾಸ್ಟ್ ವೀಕ್ ಅಂತ. ಓಕೆ, ಸಿ ಇಲ್ಲಿ ಸಿಂಪಲ್ ಲಾಸ್ಟ್ ವೀಕ್ ಅಂತ ಇದೆ, ಆಲ್ರೆಡಿ ಆ್ಯಕ್ಷನ್ ಮುಗಿದಿದೆ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೋದು, ಸಿ ವೆಂಟ್ ಟು ಲಂಡನ್ ಲಾಸ್ಟ್ ವೀಕ್ ಅಂತ. ಓಕೆ, ಸಿ ವೆಂಟ್ ಟು ಲಂಡನ್ ಪಾಸ್ಟ್ ವೀಕ್. ದೆನ್ ನೆಕ್ಸ್ಟ್ ಒನ್ ಈಸ್ ಐ ಡ್ಯಾಶ್ ಮೈ ವಾಲೆಟ್, ಕ್ಯಾನ್ ಯು ಹೆಲ್ಪ್ ಮಿ? ಐ ಡ್ಯಾಶ್ ಮೈ ವಾಲೆಟ್, ಇಲ್ಲಿ ಸಿ ಐ ಹ್ಯಾವ್ ಲಾಸ್ಟ್ ಮೈ ವಾಲೆಟ್, ಕ್ಯಾನ್ ಯು ಹೆಲ್ಪ್ ಮೀ ಅನ್ನುವಂಥದ್ದು ಒಂದು ಸೂಟೇಬಲ್ ಆಗುತ್ತೆ. ಸೊ ವೈ, ಬಿಕಾಸ್ ರಿಸಲ್ಟ್ ವಿಲ್ ರೆಲೆವೆಂಟ್ ಇನ್ ಪ್ರೆಸೆಂಟ್ ಇದೆ, ಈಗ ಜಸ್ಟ್ ಮುಗಿದು ಕಳ್ಕೊಂಡಿರ್ತಾಳೆ. I have lost my wallet, I have lost my pen, I have lost my purse, like this. ಈ ಥರ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಒನ್, ಮ್ಯಾಥಮೆಟಿಕ್ಸ್ ಈಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್ ಫಾರ್ ಮೆನಿ ಸ್ಟೂಡೆಂಟ್ಸ್ ಅಂತ. ಇಲ್ಲಿ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಕೂಡ ಒಂದು ಸಿಂಗ್ಯುಲರ್ ನೌನ್ ಆಗಿ ಯೂಸ್ ಆಗುತ್ತೆ. ಸೊ ಅಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಬರುತ್ತೆ. ಸೊ ಲಿಕ್ಸ್ ಪ್ಲೂರಲ್ ಬಟ್ ಇಟ್ಸ್ ಟ್ರೀಟೆಡ್ ಎಸ್ ಸಿಂಗ್ಯುಲರ್. ನಮ್ಗೆ ಅನಿಸುತ್ತೆ ಎಸ್ ಎಂಡ್ ಆಗಿದೆ, ಪ್ಲೂರಲ್ ಇರ್ಬೋದಂತ, ಬಟ್ ಇಟ್ಸ್ ಸಿಂಗ್ಯುಲರ್. ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಪೊಲಿಟಿಕ್ಸು, ಈ ಥರ. ಪಾಲಿಟಿಕ್ಸ್ ಈಸ್ ಅ ಡರ್ಟಿ ಗೇಮ್ ಅಂತ ಹೇಳ್ತೀವಿ ನಾವು. ಓಕೆ, ಅಲ್ಲಿ ಪ್ಲೂರಲ್ ಅಂತ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇನ್ನು ಕೆಲವೊಂದಿಷ್ಟು ರೂಲ್ಸನ್ನು ನೋಡೋದಾದರೆ, ಈ ಕಲೆಕ್ಟಿವ್ ನೌನ್ಸ್ ಇದ್ದರೆ ಸಿಂಗ್ಯುಲರ್ ಯೂಸ್ ಮಾಡೋವಂಥದ್ದು. ಕಮಿಟಿ ಹ್ಯಾಸ್ ಅಂತಲ್ಲಿ. ಆ್ಯಸ್ ಇಫ್ ವಿಶ್ ಇತ್ತಂದರೆ ಪಾಸ್ಟ್ ಫಾರ್ಮ್, ಐ ವಿಶ್ ಐ ಹ್ಯಾಡ್ ಎ ಏರೋಪ್ಲೇನ್, ಐ ವಿಶ್ ಐ ಹ್ಯಾಡ್ ಎ ಮರ್ಸಿಡಿಸ್ ಬೆಂಚ್ ಕಾರ್, ಈ ಥರ. ಸಿನ್ಸು ಫಾರು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದಾಗ ಸಿನ್ಸ್ ಮಾಡ್ತೀವಿ. ಪೀರಿಯಡ್ ಆಫ್ ಟೈಮ್ ಇದ್ದಾಗ ಏನು ಮಾಡ್ತೀವಿ, ಫಾರ್ ಯೂಸ್ ಮಾಡ್ತೀವಿ. ಪಾಯಿಂಟ್ ಆಫ್ ಟೈಮ್ ಇದ್ದಾಗ ಸಿನ್ಸ್ ಯೂಸ್ ಮಾಡ್ತೀವಿ. ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 2 years ಅಂತ. 3 years, 2 years, ಈ ಥರ ಒಂದು ಪೀರಿಯಡ್ ಆಫ್ ಟೈಮ್ ಬಂದರೆ ಫಾರು. ಪಾಯಿಂಟ್ ಆಫ್ ಟೈಮ್ ಇದ್ದರೆ ಸಿನ್ಸ್ ಯೂಸ್ ಮಾಡುವಂಥದ್ದು. ದೆನ್ ಬಿಫೋರ್ ಪಾಸ್ಟ್ ಇವೆಂಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಅನ್ನು. ಓಕೆ, ನಾವು ಆಲ್ರೆಡಿ ಎಕ್ಸಾಂಪಲ್ಸ್ ನೋಡಿದ್ದೀವಿ ಇದಕ್ಕೆ. ಒನ್ ಆಫ್, ಈಚ್, ಎವ್ರಿ, ಈ ಥರ ಸಿಂಗ್ಯುಲರ್ ಬಂದಾಗ ಈಸ್ ಯೂಸ್ ಮಾಡಬೇಕು. ಬೈ ಪ್ಲಸ್ ಫ್ಯೂಚರ್ ಟೈಮ್ ಇತ್ತಂದರೆ ಫ್ಯೂಚರ್ ಪರ್ಫೆಕ್ಟ್. ವಿಲ್ ಹ್ಯಾವ್ ಕಂಪ್ಲೀಟೆಡ್, ವಿಲ್ ಹ್ಯಾವ್ ರಿಟರ್ನ್, ವಿಲ್ ಹ್ಯಾವ್ ನೋಟಿಸ್, ಈ ಥರ ಆಗುವಂಥದ್ದು. ಸೊ ನೆಕ್ಸ್ಟ್ ಒನ್, ಈಗ ಫಿಗರ್ಸ್ ಆಫ್ ಸ್ಪೀಚ್ ಮೇಲೂ ಕೂಡ ಒಂದು ಕ್ವೆಶನನ್ನು ಕೇಳ್ತಾರೆ. ಆಲ್ಮೋಸ್ಟ್ ಒಂದು 5 ಮಾರ್ಕ್ಸಿನ ಗ್ರಾಮರಲ್ಲಿ ಒಂದಿಷ್ಟು ಟಾಪಿಕ್ಸ್ ಇದೆ, ಅದರ ಮೇಲೆ ಯಾವುದಾದ್ರೂ ಒಂದು ಸೆಲೆಕ್ಟೆಡ್ ಟಾಪಿಕನ್ನು ಕೇಳ್ಬೋದು. ಬಟ್ ವಿ ಮಸ್ಟ್ ನೋ, ನಮಗೆ ಗೊತ್ತಿರಬೇಕು. ಇನ್ ಇಂಗ್ಲೀಷ್ ವಿ ಹ್ಯಾವ್ ಮೆನಿ ಫಿಗರ್ಸ್ ಆಫ್ ಸ್ಪೀಚ್. ಇಲ್ಲಿ ಒಂದು 6-7 ಎಕ್ಸಾಂಪಲ್ಸನ್ನು ನಾನು ಜಸ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು. ಇಲ್ಲಿ ಸಿಮಿಲಿ ಅಂದ್ರೇನು, ಒಂದು ಉಪಮೇಯ ಅಲಂಕಾರ ಅಂತ ಹೇಳ್ಬೋದು ಕನ್ನಡದಲ್ಲಿ. ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಎ ಸಿಮಿಲಿ. ಆ್ಯಂಡ್ ಕಂಪ್ಯಾರಿಸನ್ ಈಸ್ ಯೂಸಿಂಗ್ ಲೈಕ್, ಆ್ಯಸ್, ಸೊ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಹಿ ಈಸ್ ಆ್ಯಸ್ ಬ್ರೇವ್ ಆ್ಯಸ್ ಎ ಲಯನ್, ಅವನು ಸಿಂಹದಷ್ಟು ಧೈರ್ಯಶಾಲಿ ಅಂತ ಹೇಳ್ತೀವಿ. ಓಕೆ, ಇಯರ್ ದ ಬ್ರೇವರಿ ಆಫ್ ದ ಬಾಯ್ ಇಸ್ ಕಂಪೇರ್ಡ್ ಟು ಎ ಲಯನ್ ಯೂಸಿಂಗ್ ಆ್ಯಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಆ್ಯಂಡ್ ಸಿಮ್ಲಿ, ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ. ಈ ಸೆಂಟೆನ್ಸ್ ಕಂಡುಹಿಡಿಯೋದು ಬಾರಿ ಈಸ್, ಲೈಕ್, ಸೊ ಸೆಂಟೆನ್ಸಲ್ಲಿದ್ದರೆ ಅದು ಸಿಮ್ಲಿ ಅಂತ ಡೈರೆಕ್ಟಾಗಿ ಐಡೆಂಟಿಫೈ ಮಾಡುವಂಥದ್ದು. ಇನ್ನು ಮೆಟಾಫರ್ ಇದೆ. ಮೆಟಾಫರ್ ಅಂತಂದರೆ ಇಲ್ಲಿ ಒಂದು ಡೈರೆಕ್ಟ್ ಕಂಪ್ಯಾರಿಸನ್ ವಿತೌಟ್ ಯೂಸಿಂಗ್ ಲೈಕ್ ಆರ್ ಆ್ಯಸ್ ಆರ್ ಸೊ, ಅದು ಯಾವುದೂ ಇರೋಲ್ಲ, ಡೈರೆಕ್ಟ್ ಕಂಪ್ಯಾರಿಸನ್ ಮಾಡಿ. ಹೆಂಗಂತಂದರೆ ಈಗ ಮೇಲಿನ ಸೆಂಟೆನ್ಸ್ ತೊಗೊಳ್ಳಿ, ಈಸ್ ಆ್ಯಸ್ ಬ್ರೇವ್ ಆ್ಯಸ್ ಎ ಲಯನ್ ಇದೆ, ಹೀ ಈಸ್ ಎ ಲಯನ್ ಅಂತ ಹೇಳುವಂಥದ್ದು. ಈಸ್ ಎ ಲಯನ್ ಡೈರೆಕ್ಟ್ ಹೋಲಿಕೆ ಮಾಡಿಬಿಡೋದು. ದ ವರ್ಡ್ ಈಸ್ ಅ ಸ್ಟೇಜ್, ದ ವರ್ಡ್ ಈಸ್ ನಾಟ್ ಲೈಕ್ ಎ ಸ್ಟೇಜ್, ದ ವರ್ಡ್ ಈಸ್ ಅ ಸ್ಟೇಜ್ ಅಂತ ಹೇಳುವಂಥದ್ದು. ಇದು ಒಂದು ಮೆಟಾಫರ್ ಅಂತ, ಇದಕ್ಕೆ ಇಂಪ್ಲೈಡ್ ಸಿಮ್ಲಿ ಅಂತ ಕೂಡ ನಾವು ಕರಿತೀವಿ. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್. ದೆನ್ ಪರ್ಸಾನಿಫಿಕೇಷನ್ ಏನು ಅಂತ ನೋಡೋದಾದರೆ, ಇಲ್ಲಿ ಪರ್ಸಾನಿಫಿಕೇಷನ್ ಅಂದರೆ ದ ಥಿಂಗ್ಸ್ ಆರ್ ಸ್ಪೋಕನ್ ಆ್ಯಸ್ ಇಫ್ ದೇ ಹ್ಯಾವ್ ಲೈಫ್ ಅಂತ. ಹ್ಯೂಮನ್ ಕ್ವಾಲಿಟೀಸು ಕೊಡುವಂಥದ್ದು. ನಾನ್ ಹ್ಯೂಮನ್ ಥಿಂಗ್ಸಿಗೆ, ಜೀವ ಇಲ್ಲದ ವಸ್ತುಗಳಿಗೆ ಜೀವ ಇದೆ ಅಂಥೇಳಿ ಒಂದು ಮನುಷ್ಯನ ಎಮೋಷನ್ಸು, ಫೀಲಿಂಗ್ಸನ್ನು ಕೊಡುವಂಥದ್ದು. ಸಿ ದ ವಿಂಡ್ ವಿಸ್ಪರ್ಡ್ ಥ್ರೂ ದ ಟ್ರೀಸ್ ಅಂತ. ಓಕೆ, ಗಾಳಿ ಮರದ ಮೂಲಕ ಒಂದು ಮಾತಾಡ್ತಾ ಇತ್ತು, ಈ ಥರ ಆ ಥರ ನೋಡಿ. ಸಿ ದ ವಿಂಡ್ ಹ್ಯಾಸ್ ನೋ ಲೈಫ್, ಇಟ್ ನೆವರ್ ಸ್ಪೀಕ್ಸ್, ಇಟ್ ನೆವರ್ ವಿಸ್ಪರ್, ಬಟ್ ಆ ಥರ ಹೇಳ್ಬೋದು. ದ ಡಫಡಿಲ್ಸ್ ವರ್ ಡ್ಯಾನ್ಸಿಂಗ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಥೇಲ್ಸ್ ಅಂತ. ಒಂದು ಆ್ಯಂಡ್ ದ ಹಂಗ್ರಿ ಸಿ ವಾಸ್ ರೋರಿಂಗ್, ಈ ಥರ ಒಂದು ನಿರ್ಜೀವ ವಸ್ತುಗಳಿಗೆ ಜೀವ ತುಂಬಿ ನಾವೇನು ಯೂಸ್ ಮಾಡ್ತೀವಲ್ಲ ಅಲಂಕಾರ, ಅದು ಪರ್ಸಾನಿಫಿಕೇಷನ್ ಅನ್ನುವಂಥದ್ದು. ದೆನ್ ಹೈಪರ್ಬೆಲೆ ಅಂದರೆ ಅತಿಶಯೋಕ್ತಿ ಹೇಳುವಂಥದ್ದು, ಲೈಕ್ ಎಕ್ಸಾಗ್ರೇಷನ್ ಮಾಡುವಂಥದ್ದು, ಎಕ್ಸ್ಟ್ರೀಮ್ ಎಕ್ಸಾಗ್ರೇಷನ್ ಹೇಳುವಂಥದ್ದು. ಸಿ ಐ ಹ್ಯಾವ್ ಟೋಲ್ಡ್ ಯು 1,000 times, ಸ್ಟಿಲ್ ಯು ಆರ್ ರಿಪೀಟಿಂಗ್ ದ ಸೇಮ್ ಥಿಂಗ್ ಅಂತ. ನಾನು ನಿನಗೆ 1000 ಸಲ ಹೇಳಿದ್ದೀನಿ, ಆದರೂ ನೀನು ಅದನ್ನೇ ಮಾಡ್ತಾ ಇದೆಯಾ, ಈ ಥರ. ಸಿ 1000 ಸಲ ಹೇಳಲಿಕ್ಕೆ ಮೀನ್ಸ್ ಭಾಳಷ್ಟು ಸರಿ ಅನ್ನೋಕ್ಕೆ ಒಂಥರ ಅತಿಶಯೋಕ್ತಿ, ಎಕ್ಸ್ಟ್ರೀಮ್ ಎಕ್ಸಾಗ್ರೇಷನ್ ಮಾಡಿ ಹೇಳುವಂಥದ್ದು, ಅದಕ್ಕೆ ಹೈಪರ್ಬೆಲೆ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಲಿಟ್ರೇಷನ್. ಅಲಿಟ್ರೇಷನ್ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ದ ರಿಪಿಟೇಷನ್ ಆಫ್ ದ ಸೇಮ್ ಸೌಂಡ್ ಮೋರ್ ದೆನ್ 2-3 times, 4 times, 5 times, ಈ ಥರ. ಲೈಕ್ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ, ರಿಪಿಟೇಷನ್ ಆಫ್ ದ ಕಾನ್ಸನೆಂಟ್ ಸೌಂಡ್ಸ್ ಎಟ್ ದ ಬಿಗಿನಿಂಗ್, ಓಕೆ,
ಶಿ ಸೆಲ್ಸ್ ಆನ್ ದ ಶಿ ಶೋರ್ ಅಂತ. ಓಕೆ, ಈ ಥರ ನೋಡಿ ಇಲ್ಲಿ ಸಿ ಸೆಲ್ಸ್ ಆನ್ ದ ಶಿ ಶೋರ್, ಸೌಂಡ್ ರಿಪೀಟೆಡ್, ದ ಎಸ್ ಸೌಂಡ್ ಈಸ್ ರಿಪೀಟೆಡ್. ಸೊ ಈ ಥರ ಒಂದು ಸೆಂಟೆನ್ಸಸ್ ಬಂದರೆ ಅದು ಅಲಿಟ್ರೇಷನ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್ ಈಸ್ ಐರನಿ ಅಂತಂದರೆ ವ್ಯಂಗ್ಯವಾಗಿ ಹೇಳುವಂಥದ್ದು. ಲೈಕ್ ವಾಟ್ ಎ ಪ್ಲಿಸೆಂಟ್ ಡೇ ಅಂತ, ಅಲ್ಲಿ ಮಳೆ ಬರ್ತಾ ಇರ್ತದೆ, ವೆನ್ ಇಟ್ ಇಸ್ ರೇನಿಂಗ್ ಹೆವಿಲಿ ಬರ್ತಾ ಇದ್ದಾಗ ಆ ರೀತಿ ಹೇಳುವಂಥದ್ದು. ಅಥವಾ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ದ ಸನ್ ಆಫ್ ಎ ಟೀಚರ್ ಈಸ್ ವೆರಿ ಡಲ್ ಇನ್ ಅಕಾಡೆಮಿಕ್ಸ್ ಅಂತ. ಆರ್ ಇನ್ನೂ ಈಸಿಯಾಗಿ ಹೇಳ್ಬೇಕಂತಂದರೆ ದ ಸನ್ ಆಫ್ ಎ ಪೊಲೀಸ್ ಮ್ಯಾನ್ ಈಸ್ ಎ ಥೀಫ್ ಅಂತ, ಪೊಲೀಸನ ಮಗನೇ ಕಳ್ಳ ಇದ್ದಾನೆ ಅಂತ. ಸಿ ದಿಸ್ ಈಸ್ ಐರನಿ ಆಫ್ ಅವರ್ ಸಿಸ್ಟಮ್. ಈ ಥರ ಐರನಿ ಅಂದರೆ ವ್ಯಂಗ್ಯವಾಗಿ ಹೇಳುವಂಥದ್ದು ಅಂತ. ಸೊ ರಿಯಾಲಿಟಿ ಆ್ಯಂಡ್ ಸ್ಟೇಟ್ಮೆಂಟ್ ಡಿಫರ್ ಇಲ್ಲಿ. ದೆನ್ ಒನ್ ಮೋರ್ ಫಿಗರ್ಸ್ ಆಫ್ ಸ್ಪೀಚ್ ವಿಚ್ ದೇ ಮೇ ಆಸ್ಕ್ ಇನ್ ದ ಎಕ್ಸಾಮ್. ಸಿನೆಕ್ಡೆಕ್ ಅಂತ ಕರಿತೀವಿ. ಈ ಸಿನೆಕ್ಡೆಕ್ ಅಂದರೆ ಎ ಪಾರ್ಟ್ ರಿಪ್ರೆಸೆಂಟ್ ದ ಹೋಲ್ ಆರ್ ದ ಹೋಲ್ ರಿಪ್ರೆಸೆಂಟ್ಸ್ ದಿ ಪಾರ್ಟ್ ಅಂತ. ಹೆಂಗಂತಂದರೆ ನೋಡಿ, ಆಲ್ ದ ಹ್ಯಾಂಡ್ಸ್ ಆನ್ ಡೆಕ್. ಆಲ್ ದ ಹ್ಯಾಂಡ್ಸ್ ಅಂದ್ರೇನು? ಆ ಹ್ಯಾಂಡ್ಸ್ ಅನ್ನುವಂಥದ್ದು ಒಂದು ಜನರಿಗೆ ರೆಫರ್ ಆಗುವಂಥದ್ದು. ಓಕೆ, ಸೊ ಆಲ್ ದ ಹ್ಯಾಂಡ್ಸ್ ಆನ್ ಡೆಕ್. ಐ ಹ್ಯಾವ್ ಟು ಫೀಡ್ ಮೆನಿ ಮೌತ್ಸ್. ಇಲ್ಲಿ ನಾನು ಬಹಳಷ್ಟು ಬಾಯಿಗಳಿಗೆ ಆಹಾರವನ್ನು ತಿನ್ನಿಸ್ಬೇಕು ಅಂತ. ಮೌತ್ಸ್ ಅಂದರೆ ಇಟ್ ಇಂಡಿಕೇಟ್ಸ್, ಇಟ್ ರೆಫರ್ಸ್ ಟು ದಿ ಪೀಪಲ್ ಆರ್ ಪರ್ಸನ್ಸ್ ಅಂತ. ಈ ಥರ ಒಂದು ಪಾರ್ಟ್ ಈಸ್ ಕಂಪೇರ್ಡ್ ಟು ಹೋಲ್, ಆರ್ ಹೋಲ್ ಈಸ್ ಕಂಪೇರ್ಡ್ ಟು ದಿ ಪಾರ್ಟ್. ನಾಟ್ ಎ ಸೋಲು ಡೇ ಟು ಸ್ಲೀಪ್ ಅಂತ. ನಾಟ್ ಎ ಸೋಲ್ ಅಂದರೆ ಪೀಪಲ್, ಪರ್ಸನ್ಸ್ ರೆಫರ್ ಆಗುವಂಥದ್ದು. ಓಕೆ, ಈ ಥರದ್ದು ಒಂದು ಪಾರ್ಟ್ ಈಸ್ ರಿಪ್ರೆಸೆಂಟ್ ದ ಹೋಲ್ ಆರ್ ಹೋಲ್ ರಿಪ್ರೆಸೆಂಟ್ ದಿ ಪಾರ್ಟ್ ಇದ್ದಾಗ ಅದಕ್ಕೆ ನಾವು ಸಿನೆಕ್ಡೆಕ್ ಅಂತ ಕರಿತೀವಿ. ಸೊ ಆಲ್ ದ ವರ್ಕಿಂಗ್ ಹ್ಯಾಂಡ್ಸ್ ಆರ್ ಟಯರ್ಡ್ ಅಂತ. ಆಲ್ ದ ವರ್ಕಿಂಗ್ ಹ್ಯಾಂಡ್ಸ್ ಅಂದ್ರೇನು? ಕೆಲಸ ಮಾಡುವ ಕೈಗಳು ಭಾಳ ದಣಿದಿದ್ದಾವೆ. ಕೆಲಸ ಮಾಡುವ ಕೈಗಳು ದಣಿದ್ದೇವೆ ಅಂದರೆ, ಕೈಗಳು ಅಂದರೆ ಯಾರು? ಜನರು ಅಂತ ಅರ್ಥ. ಇಲ್ಲಿ ಕೈಗಳನ್ನು ಒಂದು ಪಾರ್ಟನ್ನು ಜನರಿಗೆ ಹೋಲಿಕೆ ಮಾಡುವಂಥದ್ದು, ಅದಕ್ಕೆ ನಾವು ಸಿನೆಕ್ಡೆಕ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೊ ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಅನ್ ಆರ್ಟಿಕಲ್ಸ್. ಓಕೆ, ಸಿ ಈಸ್ ಡ್ಯಾಶ್ ಆರ್ಕಿಟೆಕ್ಟ್ ಅಂತ ಇದೆ. ಸಿ ಈಸ್ ಆ್ಯನ್ ಆರ್ಕಿಟೆಕ್ಟ್ ಅಂತ ಆಗಬೇಕು. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಆರ್ಕಿಟೆಕ್ಟ್ ಬಿಗಿನ್ಸ್ ವಿತ್ ದ ವೋವೆಲ್ ಸೌಂಡ್. ಓಕೆ, ಸೊ ಹಾಗಾಗಿ ಯೂಸ್ ಬಿಫೋರ್ ವೋವೆಲ್ ಸೌಂಡ್. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ದಿ ವೋವೆಲ್ ಸೌಂಡ್. ನೆಕ್ಸ್ಟ್ ಒನ್ ಈಸ್ ರೋಹನ್ ಬಾಟ್ ಆ್ಯನ್ ಅಂಬ್ರೆಲಾ ಎಸ್ಟರ್ಡೇ. ಇಲ್ಲಿ ಕೂಡ ಒಂದು ವೋವೆಲ್ ಸೌಂಡ್ ಇರೋದ್ರಿಂದ ಆ್ಯನ್ ಅಂಬ್ರೆಲಾ ಯೂಸ್ ಮಾಡಬೇಕು. ಓಕೆ, ಅಂಬ್ರೆಲಾ ಬಿಗಿನ್ಸ್ ವಿತ್ ವೋವೆಲ್ ಸೌಂಡ್ ಆಸ್ ಐ ಸೆಡ್. ಆ್ಯಂಡ್ ನೆಕ್ಸ್ಟ್ ಒನ್, ಐ ನೀಡ್ ಅ ಡಿಕ್ಷನರಿ. ಇಲ್ಲಿ ಡಿಕ್ಷನರಿ ಅನ್ನುವಂಥದ್ದು ಒಂದು ಕಾನ್ಸನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅ ಡಿಕ್ಷನರಿ ಅನ್ನುವಂಥದ್ದು ಯೂಸ್ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್, ಈ ಈಸ್ ಅ ಯುರೋಪಿಯನ್. ನೋಡಿ, ಈ ಈಸ್ ಡ್ಯಾಶ್ ಯುರೋಪಿಯನ್ ಇದೆ, ಅ ಯುರೋಪಿಯನ್ ಅಂತ ತಗೋಬೇಕು. ಯಾಕೆ ನೀವು ಹೇಳ್ಬೋದು, ಸರ್ ಅಲ್ಲಿ ಓವೆಲ್ ಲೆಟರ್ ಇದೆ ಮತ್ತು ಯಾಕೆ ನಾವು ಆ್ಯನ್ ತಗೋಬಾರ್ದು ಅಂತ ನೀವು ಅನ್ಬೋದು. ಆ ಕ್ವೆಶನ್ ನಿಮ್ಮ ಒಂದು ಮೈಂಡಲ್ಲಿ ರೈಸ್ ಆಗುತ್ತೆ. ಆದರೆ ಇಲ್ಲಿ ನಾವು ಅದನ್ನು ಪ್ರೊನೌನ್ಸಿಯೇಷನ್ ಏನು ಮಾಡ್ತೀವಿ? ಯು ಅಂತ ಮಾಡ್ತೀವಿ. ಒಂದು ಕಾನ್ಸನೆಂಟ್ ಪ್ರೊನೌನ್ಸಿಯೇಷನ್ ಬರೋದ್ರಿಂದ ಅಲ್ಲಿ ಈ ಈಸ್ ಅ ಯುರೋಪಿಯನ್ ಅಂತ ಯೂಸ್ ಮಾಡಿ. ಭಾಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡು ಆ್ಯನ್ ಹಾಕಿಬಿಡ್ತಾರೆ ಅಲ್ಲಿ. ಸೊ ದಯವಿಟ್ಟು ಸ್ವಲ್ಪ ಗಮನ ಇರಬೇಕು ಈ ಥರ ವರ್ಡ್ಸ್ ಕೊಟ್ಟಾಗ. ಸೊ ಇಲ್ಲಿ ಯುರೋಪಿಯನ್ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಸೌಂಡ್. ಓಕೆ, ಆದ್ದರಿಂದ ನಾವೇನು ಮಾಡ್ತೀವಿ? ಒಂದು ಅ ಆರ್ಟಿಕಲನ್ನು ಯೂಸ್ ಮಾಡುವಂಥದ್ದು. ದೆನ್ ನೆಕ್ಸ್ಟ್, ವಿ ಲಿವ್ ಆನ್ ದ ಅರ್ತ್. ನಮಗೆ ಗೊತ್ತಿದೆ ಯುನಿಕ್ ಆಬ್ಜೆಕ್ಟ್ಸ್ ಇನ್ ದ ವರ್ಡ್ಸ್ ಲೈಕ್ ಅರ್ತ್, ದ ಮೂನ್, ದ ಸನ್, ದ ಮಾರ್ಸ್, ದ ವೀನಸ್, ದ ಜುಪಿಟರ್. ಎಲ್ಲ ಗ್ರಹಗಳ ಹಿಂದಿನ ಹೆಸರಿನ ಹಿಂದೆ ದ ಯೂಸ್ ಮಾಡುವಂಥದ್ದು. ಓಕೆ, ಸೊ ದಟ್ ಈಸ್ ಟ್ರೂ. ಯೂಸ್ ಬಿಫೋರ್ ಯುನಿಕ್ ಆಬ್ಜೆಕ್ಟ್ಸ್ ಇನ್ ದ ವರ್ಡ್ ಎಸ್ ಐ ಸೆಡ್, ದ ಅರ್ಥ ಅನ್ನುವಂಥದ್ದು. ನೆಕ್ಸ್ಟ್, ಹಿ ಈಸ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ನೋಡಿ, ಹಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್. ದ ಬೆಸ್ಟ್ ಅನ್ನುವಂಥದ್ದು ಏನಿದೆ? ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಗುಡ್, ಬೆಟರ್, ಬೆಸ್ಟ್. ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ಯಾವಾಗಲೂ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕು. ಓಕೆ, ದೇರ್ಫೋರ್ ದ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಡ್ಯಾಶ್ ಗಂಗಾ ಈಸ್ ಎ ಸ್ಯಾಕ್ರೆಡ್ ರಿವರ್ ಅಂತ ಇದೆ. ನಮಗೆ ಗೊತ್ತಿದೆ ನದಿಗಳ ಹೆಸರಿನ ಹಿಂದೆ ನಾವು ಡೆಫಿನಿಟ್ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ದ ಗಂಗಾ ಈಸ್ ಎ ಸ್ಯಾಕ್ರೆಡ್ ರಿವರ್ ಅಂತ. ದ ಗಂಗಾ, ದ ಕೃಷ್ಣ, ದ ಗೋದಾವರಿ, ದ ನರ್ಮದಾ, ದ ಸಿಂಧು, ದ ಕಾವೇರಿ, ದ ಕೃಷ್ಣ, ದ ತುಂಗಭದ್ರ, ಈ ಥರ ಎಲ್ಲ ನದಿಗಳ ಹೆಸರಿನ ಹಿಂದೆ ಮಾಡುವಂಥದ್ದು. ಓಷಿಯನ್ಸು, ಸೀಸು, ಡೆಸರ್ಟ್ಸು, ಮೌಂಟೇನ್ಸು, ಇವುಗಳ ಹೆಸರಿನ ಹಿಂದೆ ದ ಯೂಸ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್, ಡ್ಯಾಶ್ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಇದೆ. ಇಲ್ಲಿ ದ, ಎ, ಆ್ಯನ್, ನೋ ಆರ್ಟಿಕಲ್ ಅಂತ ಇದೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಇಲ್ಲಿ ಯಾವುದೇ ಒಂದು ಆರ್ಟಿಕಲ್ ಬರೋದಿಲ್ಲ. ನಾವು ಜೀರೋ ಆರ್ಟಿಕಲ್ ಯೂಸೇಜ್ ಅಂತ ಕರಿತೀವಿ. ಇಲ್ಲಿ ಆರ್ಟಿಕಲ್ದ ಅವಶ್ಯಕತೆನೇ ಇಲ್ಲ. ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಅಷ್ಟೇ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ನೋ ಆರ್ಟಿಕಲ್ ಈಸ್ ನೀಡೆಡ್. ಇದು ಜನರಲ್ ಅನ್ಕೌಂಟೇಬಲ್ ನೌನ್ ಇರೋದ್ರಿಂದ ಮಿಲ್ಕು, ವಾಟರು, ಆಯಿಲು,
ಓಕೆ, ಈ ಥರ ಅನ್ಕೌಂಟೇಬಲ್ ನೌನ್ ಇದ್ದಾಗ ಅಲ್ಲಿ ಜೀರೋ ಆರ್ಟಿಕಲನ್ನು ಹಾಕಬೇಕು. ನೆಕ್ಸ್ಟ್ ಒನ್ ಈಸ್ ಮೈ ಬ್ರದರ್ ಈಸ್ ಆ್ಯನ್ ಎಂಜಿನಿಯರ್. ಇಲ್ಲಿ ಆಸ್ ವಿ ಆಲ್ ನೋ ದ್ಯಾಟ್ ವೊವೆಲ್ ಸೌಂಡ್ ಇದೆ, ಸೊ ಯು ಕ್ಯಾನ್ ರೈಟ್ ಆ್ಯನ್. ದೆನ್ ಐ ವಿಲ್ ಕಾಲ್ ಯು ಇನ್ ಆ್ಯನ್ ಅವರ್ ಅಂತ ಆಗುತ್ತೆ. ಇನ್ ಆ್ಯನ್ ಅವರ್ ಯಾಕೆ ಅಂತಂದರೆ ಅವರ್ ಸ್ಟಾರ್ಟ್ಸ್ ವಿತ್ ವೊವೆಲ್ ಸೌಂಡ್. ಓಕೆ, ಎಚ್ ಇಸ್ ಸೈಲೆಂಟ್ ಇದೆ ಅಲ್ಲಿ, ಹಾಗಾಗಿ ಆ್ಯನ್ ಅವರ್ ಅಂತ ಯೂಸ್ ಮಾಡಬೇಕು. ಆರ್ಟಿಕಲ್ ಆ್ಯನ್ ಹಾಕಬೇಕಲ್ಲಿ. ನೆಕ್ಸ್ಟ್ ಒನ್ ಈಸ್ ಮೈ ಫಾದರ್ ಈಸ್ ವಾಚಿಂಗ್ ಡ್ಯಾಶ್ ನ್ಯೂಸ್. ಅ ನ್ಯೂಸ್, ಆ್ಯನ್ ನ್ಯೂಸ್, ದ ನ್ಯೂಸ್, ನೋ ಆರ್ಟಿಕಲ್. ಮೈ ಫಾದರ್ ಈಸ್ ವಾಚಿಂಗ್ ದ ನ್ಯೂಸ್ ಅಂತ ಹೇಳ್ತೀರಾ, ಅ ನ್ಯೂಸ್ ಅಂತಾರೆ, ಆ್ಯನ್ ನ್ಯೂಸ್ ಅಂತೀರಾ. ಸೊ ಹಿಯರ್ ಆಲ್ಸೋ ಡೆಫಿನೆಟ್ ದಟ್ ಈಸ್ ವಿ ಆರ್ ಯೂಸಿಂಗ್ ಇಟ್, ದ ನ್ಯೂಸ್. ಮೈ ಫಾದರ್ ಈಸ್ ವಾಚಿಂಗ್ ದ ನ್ಯೂಸ್ ಅಂತ. Certain nouns like news, media take the definite article the. Okay, then I want to buy dash new phone anta. I want to buy a new phone, the new phone, and new phone, no article. Illi I want to buy a new phone annuntu ಒಂದು ಅಂತ. Okay, it mention number one specific. Okay, next ಅಗೇನ್ ಡ್ಯಾಶ್ ನೈಲ್ ಫ್ಲೋಸ್ ಥ್ರೋ ಈಜಿಪ್ಟ್ ಅಂತ ಇದೆ. ದ ನೈಲ್ ಫ್ಲೋಸ್ ಥ್ರೋ ಈಜಿಪ್ಟ್ ರಿವರ್ ಹೆಸರಿನ ಹಿಂದೆ ಬರುವಂಥದ್ದು. ಸೊ ಇಟ್ ಈಸ್ ರಿವರ್ಸ್, ಓಷನ್, ಸೀಸ್ ಐ ಸೆಡ್ ಆಲ್ರೆಡಿ. ಅವುಗಳ ಹೆಸರಿನಿಂದ ಕೂಡ ನಾವು ಒಂದು ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದು ಯೂಸ್ ಮಾಡುವಂಥದ್ದು. ದೆನ್ ಸಿ ಮೆಟ್ ಡ್ಯಾಶ್ ಎಮ್ ಎಲ್ ಎ ಎಸ್ಟರ್ಡೇ ಅಂತ ಇದೆ. ಸಿ ಮೆಟ್ ಆ್ಯನ್ ಎಮ್ ಎಲ್ ಎ. ಇಲ್ಲಿ ಕಾನ್ಸೋನೆಂಟು ಒಂದು ವರ್ಡ್ ಇದ್ದರೂ ಕೂಡ ಅದರಲ್ಲಿ ಸೌಂಡ್ ಏನಿದೆ ವೊವೆಲ್ ಸೌಂಡ್ ಇದೆ, ಹಾಗಾಗಿ ನಾವೇನು ಮಾಡಬೇಕು, ಆ್ಯನ್ ಎಮ್ ಎಲ್ ಎ ಅನ್ನುವಂಥದ್ದನ್ನು ಯೂಸ್ ಮಾಡುವಂಥದ್ದು ಅಂತ. ಸೊ ಐ ಮೆಟ್ ಆ್ಯನ್ ಎಮ್ ಎಲ್ ಎ. ದೆನ್ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಡ್ಯಾಶ್ ಹಿಮಾಲಯಾಸ್ ಆರ್ ಕವರ್ಡ್ ವಿತ್ ಸ್ನೋ ಅಂತ ಇದೆ. ದ ಹಿಮಾಲಯಾಸ್ ಆರ್ ಕವರ್ಡ್ ವಿತ್ ಸ್ನೋ. ಆಸ್ ಐ ಸೆಡ್ ದ ಗ್ರೇಟ್ ಮೌಂಟೇನ್ಸ್ ಲೈಕ್ ಹಿಮಾಲಯಾಸ್, ದ ಮೌಂಟೇನ್, ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದನ್ನು ಅಲ್ಲಿ ಯೂಸ್ ಮಾಡುವಂಥದ್ದು. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಸಿ ಈಸ್ ಪ್ಲೇಯಿಂಗ್ ಡ್ಯಾಶ್ ಪಿಯಾನೋ. ಸಿ ಈಸ್ ಪ್ಲೇಯಿಂಗ್ ದ ಪಿಯಾನೋ ಅಂತ ಆಗುತ್ತೆ. ಯಾಕೆ ಅಂತ ನೋಡೋದಾದರೆ ನಮಗೆ ಗೊತ್ತಿದೆ ಬಿಫೋರ್ ದ ನೇಮ್ಸ್ ಆಫ್ ಆಲ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ದ ಹೆಸರಿನ ಹಿಂದೆ ಒಂದು ಡೆಫಿನೆಟ್ ಆರ್ಟಿಕಲ್ ದ ಬರುತ್ತೆ. ಸೊ ಹಾಗಾಗಿ ದ ಪಿಯಾನೋ, ದ ತಬ್ಲಾ, ದ ಪಿಯಾನೋ, ದ ಕ್ಯಾಶಿಯೋ, ದ ಹಾರ್ಮೋನಿಯಂ ಎಕ್ಸೆಟ್ರಾ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹೆಸರಿನ ಹಿಂದೆ ದ ಯೂಸ್ ಮಾಡಬೇಕು. ಓಕೆ, ದೆನ್ ರಮೇಶ್ ಈಸ್ ಇನ್ ಡ್ಯಾಶ್ ಹಾಸ್ಪಿಟಲ್ ಆಸ್ ಎ ಪೇಷಂಟ್ ಇದೆ. ನಾವು ರಮೇಶ್ ಈಸ್ ಇನ್ ದ ಹಾಸ್ಪಿಟಲ್, ಎ ಹಾಸ್ಪಿಟಲ್, ಆ್ಯನ್ ಹಾಸ್ಪಿಟಲ್. ಇಲ್ಲಿ ಏನಾಗುತ್ತೆ, ಆಸ್ ಎ ಒಂದು ಪೇಷಂಟ್ ಆಗಿರೋದ್ರಿಂದ ರಮೇಶ್ ಈಸ್ ಇನ್ ಹಾಸ್ಪಿಟಲ್ ಅಷ್ಟೇ ಹೇಳ್ತೀವಿ ನಾವು. ರಮೇಶ್ ಈಸ್ ಇನ್ ದ ಹಾಸ್ಪಿಟಲ್ ಆರ್ ರಮೇಶ್ ಈಸ್ ಇನ್ ಈ ಥರ ಬರೋಲ್ಲ. ಇನ್ಸ್ಟಿಟ್ಯೂಷನ್ ಫಾರ್ ದೇರ್ ಒರಿಜಿನಲ್ ಪರ್ಪಸ್ ಜೀರೋ ಆರ್ಟಿಕಲ್ ಈಸ್ ಯೂಸ್ಡ್ ಅಂತ. ಇಲ್ಲಿ ಜೀರೋ ಆರ್ಟಿಕಲ್. ಆ್ಯಂಡ್ ಐ ಸಾ ಡ್ಯಾಶ್ ಟೈಗರ್ ಇನ್ ದ ಫಾರೆಸ್ಟ್. ಐ ಸಾ ಅ ಟೈಗರ್ ಇನ್ ದ ಫಾರೆಸ್ಟ್ ಅಂತ ಆಗುತ್ತೆ. ಓಕೆ, ಇಲ್ಲಿ ಯಾಕೆ ಅಂತಂದರೆ ಫಸ್ಟ್ ಮೆನ್ಷನ್, ನಾವು ಯಾವುದೇ ಒಂದು ವಸ್ತು, ವ್ಯಕ್ತಿ, ಆ್ಯನಿಮಲ್, ಬರ್ಡ್ ಇದ್ರ ಬಗ್ಗೆ ಫಸ್ಟ್ ಟೈಮ್ ಮಾತಾಡಬೇಕಾದ್ರೆ ಇನ್ಡೆಫಿನೆಟ್ ಆರ್ಟಿಕಲ್ ಅಥವಾ ಆ್ಯನ್ ಯೂಸ್ ಮಾಡ್ತೀವಿ. ಅದೇ ಒಂದು ವ್ಯಕ್ತಿ, ವಸ್ತುವಿನ ಬಗ್ಗೆ ಸೆಕೆಂಡ್ ಟೈಮ್ ಕಂಟಿನ್ಯೂ ಮಾಡಿದರೆ ದ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಡ್ಯಾಶ್ ತಾಜ್ ಮಹಲ್. ಬಿಫೋರ್ ದ ಫೇಮಸ್ ಬಿಲ್ಡಿಂಗ್ಸ್. ಓಕೆ, ತಾಜ್ ಮಹಲ್ ಈಸ್ ಎ ಫೇಮಸ್ ಬಿಲ್ಡಿಂಗ್. ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ ಅಂತ ಯೂಸ್ ಮಾಡಬೇಕು. ಬಿಫೋರ್ ದ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಫೇಮಸ್ ಬಿಲ್ಡಿಂಗ್ಸ್, ಅದ್ರ ಮುಂದೆ ಒಂದು ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡುವಂಥದ್ದು. ದೆನ್ ಹಿ ಈಸ್ ಡ್ಯಾಶ್ ಸೇಮ್ ಪರ್ಸನ್ ಐ ಮೆಟ್ ಬಿಫೋರ್ ಅಂತ. ಅಂದರೆ ಈಗ ಆಲ್ರೆಡಿ ಆ ವ್ಯಕ್ತಿಯನ್ನು ನೋಡಿದ್ದೆ ಅಂತ, ಅಂದರೆ ಹಿ ಈಸ್ ದ ಸೇಮ್ ಅಂತ ಆಲ್ರೆಡಿ ನೋನ್ ಇದ್ದರೆ, ಗೊತ್ತಿದ್ದರೆ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಮೈ ಸಿಸ್ಟರ್ ಸ್ಪೀಕ್ಸ್ ಡ್ಯಾಶ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ದ ಇಂಗ್ಲೀಷ್, ಅ ಇಂಗ್ಲೀಷ್, ಆ್ಯನ್ ಇಂಗ್ಲೀಷ್, ನೋ ಆರ್ಟಿಕಲ್. ಇಲ್ಲಿ ಯಾವುದೇ ಒಂದು ಆರ್ಟಿಕಲ್ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಬರೋದೇ ಇಲ್ಲ. ಓಕೆ, ವೈ ಬಿಕಾಸ್ ಬಿಫೋರ್ ದಿ ಸಬ್ಜೆಕ್ಟ್ಸ್ ನೇಮು ನಾವಲ್ಲಿ ಇಂಗ್ಲೀಷ್ ಯಾವುದೇ ಒಂದು ಆರ್ಟಿಕಲ್ಸನ್ನು ಯೂಸ್ ಮಾಡಲ್ಲ. ಮೈ ಸಿಸ್ಟರ್ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ನೋ ಆರ್ಟಿಕಲ್ ಈಸ್ ನೀಡೆಡ್. ಓಕೆ, ಲ್ಯಾಂಗ್ವೇಜಸ್ ಜನರಲಿ ದೇ ವಿಲ್ ಫಾಲೋಡ್ ಬೈ ದಿ ಜೀರೋ ಆರ್ಟಿಕಲ್ಸ್. ಓಕೆ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಸಬ್ಜೆಕ್ಟ್, ವೆದರ್ ಇಟ್ ಈಸ್ ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಎಕ್ಸೆಟ್ರಾ ಎಕ್ಸೆಟ್ರಾ. ದೆನ್ ನೆಕ್ಸ್ಟ್ ಒನ್ ಡ್ಯಾಶ್ ಲಿಟಲ್ ನಾಲೆಜ್ ಇಸ್ ಡೇಂಜರಸ್ ಅಂತ ಇದೆ. ಇಲ್ಲಿ ನೋಡಿ, ಅ ಲಿಟಲ್, ದ ಲಿಟಲ್, ಆ್ಯನ್ ಲಿಟಲ್. ಇಲ್ಲಿ ದ ಲಿಟಲ್ ನಾಲೆಜ್ ಈಸ್ ಡೇಂಜರಸ್ ಅಂತ. ಇಲ್ಲಿ ಸ್ವಲ್ಪ ಜ್ಞಾನ, ಡೆಫಿನೆಟ್ ಒಂದು ಫಿಕ್ಸ್ಡ್ ಎಕ್ಸ್ಪ್ರೆಷನ್ ಇದೆ. ದ ಲಿಟಲ್ ನಾಲೆಜ್ ಈಸ್ ಡೇಂಜರಸ್. ಓಕೆ, ದ ಲಿಟಲ್, ದ ಫ್ಯೂ, ಈ ಥರ ನಾವು ಯೂಸ್ ಮಾಡ್ಬೋದು. ಸೊ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕಿಲ್ಲಿ. ದೆನ್ ರವಿ ಈಸ್ ಡ್ಯಾಶ್ ಒನ್ ಹೂ ಒನ್ ದ ಅವಾರ್ಡ್ ಅಂತ ಇದೆ. ರವಿ ಈಸ್ ಡ್ಯಾಶ್ ಒನ್ ಹೂ ಒನ್ ದ ಅವಾರ್ಡ್. ಇಲ್ಲಿ ಗೊತ್ತಿದೆ ರವಿ ಯಾರು ಅಂತ, ಅವನೇ ಅವಾರ್ಡ್ ಗೆದ್ದಿದ್ದು ಅಂತ ಹೇಳ್ತಾ ಇದ್ದೀವಿ. ಸೊ ರವಿ
ಈಸ್ ದ ಒನ್ ಹೂ ಒನ್ ದ ಅವಾರ್ಡ್ ಅಂತ ಆಗುತ್ತೆ. ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಐಡೆಂಟಿಫೈಯಿಂಗ್ ಸ್ಪೆಸಿಫಿಕ್ ಪರ್ಸನ್ ನಮ್ಗೆ ಗೊತ್ತಾಗಿದೆ. ಸೊ ಯು ಕ್ಯಾನ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಹಿಯರ್. ದ ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಡ್ಯಾಶ್ ಯುನಿಕ್ ಐಡಿಯಾ. ಇಟ್ಸ್ ಆ್ಯನ್ ಯುನಿಕ್ ಐಡಿಯಾ, ದ ಯುನಿಕ್ ಐಡಿಯಾ, ಅ ಯುನಿಕ್ ಐಡಿಯಾ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಇಟ್ಸ್ ಅ ಯುನಿಕ್ ಐಡಿಯಾ ಅಂತ ಆಗುತ್ತೆ. ಓಕೆ, ಯುನಿಕ್ ಪ್ರೊನೌನ್ಸ್ ಆಸ್ ಐ ಸೆಡ್ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇದೆ. ಸೊ ಹಾಗಾಗಿ ಯುರೋಪಿಯನ್, ಯುನಿಕ್ಕು ಈ ಥರ ಬಂದಾಗ ಯೂಸ್ ಮಾಡಬೇಕು. ದೆನ್ ದ ಲಾಸ್ಟ್ ಎಕ್ಸಾಂಪಲ್ ಈಸ್ ಸಿ ಗೋಸ್ ಟು ಕಾಲೇಜ್ ಬೈ ಡ್ಯಾಶ್ ಟ್ರೈನ್ ಅಂತ ಕೊಟ್ಟಿದ್ದಾರೆ. ದ ಟ್ರೈನ್, ಅ ಟ್ರೈನ್, ಆ್ಯಂಡ್ ಟ್ರೈನ್, ನೋ ಆರ್ಟಿಕಲ್. ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಸಿ ಕ್ಯಾನ್ ಯು ಗ್ಯಾಸ್? ಓಕೆ, ಹಿಯರ್ ಅಗೇನ್ ನೋ ಆರ್ಟಿಕಲ್ ಈಸ್ ನೀಡೆಡ್. ಯಾಕೆ ಅಂತಂದರೆ ಸಿ ಗೋಸ್ ಟು ಕಾಲೇಜ್ ಬೈ ಟ್ರೈನ್. ಓಕೆ, ಬೈ ದ ಟ್ರೈನ್ ಇಲ್ಲ, ಬೈ ಅ ಟ್ರೈನ್ ಇಲ್ಲ, ಆ್ಯಂಡ್ ಟ್ರೈನ್, ನೋ ಆರ್ಟಿಕಲ್ ಈಸ್ ನೀಡೆಡ್ ಹಿಯರ್. ಸೊ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಕುರಿತು ಬೈ ಟ್ರೈನ್, ಬೈ ಬಸ್ ವಿತೌಟ್ ಆರ್ಟಿಕಲ್ಸನ್ನು ನಾವು ಯೂಸ್ ಮಾಡ್ತೀವಿ. ಅಲ್ಲಿ ಪ್ರಿಪೋಸಿಷನ್ಸ್ ಇರ್ತೀವಿ ಯೂಶ್ವಲಿ ಅದ್ರ ಹಿಂದೆ. ಸೊ ಹಾಗಾಗಿ ನೋ ನೀಡ್ ಟು ಯೂಸ್ ಎನಿ ಆರ್ಟಿಕಲ್ಸ್ ಈ ಥರ ಇದ್ದಾಗ. ಸೊ ಸ್ನೇಹಿತರೆ, ಇದಿಷ್ಟು ಒಂದು ಬರೀ ಪಾರ್ಟ್ 1ನಲ್ಲಿ ನಾನು ಇಷ್ಟು ಕವರ್ ಮಾಡಿದ್ದೀನಿ. ಇನ್ನೂ ಭಾಳಷ್ಟು ಗ್ರಾಮರ್ ಪಾಯಿಂಟ್ಸ್ ಇದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಸೊ ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.